ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಭಾನುವಾರದ ಕಾರ್ಯಕ್ರಮ ಲೆಕ್ಕವನ್ನು 18 ಭಾನುವಾರಗಳ ಆ ಒಂದು ಮಂಡಲಾನುಷ್ಠಾನದ ಸಮಯದಲ್ಲಿ ಮಾತ್ರ ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಅದೆಷ್ಟು ಭಾನುವಾರಗಳು ಕಳೀತಾ ಬರ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈಗಾಗಲೇ ಕಳೆದ ಕಾರ್ಯಕ್ರಮಗಳಲ್ಲೆಲ್ಲ ಹೇಳ್ತಿದ್ದೆ ನಾನು, ಭಾನುವಾರದ ಕಾರ್ಯಕ್ರಮ ಅಂದ್ರೇ ನನಗೆ ಅಚ್ಚುಮೆಚ್ಚು ಅಂತ ಹೇಳಿ. ಆ ಒಂದು ವಿಚಾರ ನಿಜಕ್ಕೂ ಹೇಳಬೇಕಂದ್ರೆ ಬಹಳನೇ ಖುಷಿ ತಂದು ಕೊಡ್ತಕ್ಕಂಥದ್ದಿದೆ. ಇನ್ನು ಅದೆಲ್ಲವೂ ಕೂಡ ಒಂದು ರೀತಿ ಆದರೆ, ಮೊನ್ನೆ ಶುಕ್ರವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ, ನಿನ್ನೆ ಒಂದು ದಿವಸ ಬಿಟ್ಟು ಆದರೆ ನಿನ್ನೆ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ವಯಸ್ಸಾಗಿರ್ತಕ್ಕಂಥವ್ರಿಗೆ, ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ದೇಹದ ತ್ವಚೆಯ ವಿಚಾರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ತ್ವಚೆಯ ವಿಚಾರಕ್ಕೆ ಔಷಧವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಒಂದು ರೀತಿ ಆದರೆ, ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಔಷಧ ದೇಹದ ಮೇಲೆ ಕಪ್ಪು ಕಲೆಗಳಿರ್ತಕ್ಕಂಥದ್ದಾಗಲಿ, ಬೆಂಕಿಯ ಅವಘಡಕ್ಕೆ ತುತ್ತಾಗಿರ್ತಕ್ಕಂಥವ್ರು ಅವರಿಗೆ ಆ ಒಂದು ಗಾಯದ ಕಲೆಗಳಿರ್ತಕ್ಕಂಥದ್ದಾಗಲಿ, ಮತ್ತು ನಿಮ್ಮ ಕಣ್ಣಿನ ಕೆಳಗಡೆ ಇರ್ತಕ್ಕಂಥ ಒಂದು ಕಪ್ಪಿನ ಕಲೆಗಳನ್ನು ಕೂಡ ದೂರ ಮಾಡತಕ್ಕಂಥ ಶಕ್ತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಕ್ಕೆ ಇರ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಒಂದಾದರೆ, ಇನ್ನು ಭಾನುವಾರ 48 ದಿವಸದ ಮಂಡಲಾನುಷ್ಠಾನದಲ್ಲಿರ್ತಕ್ಕಂಥ ಈ ನಿಮ್ಮ ಶ್ರೀನಿವಾಸ ಶರ್ಮಾರವರು ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿರ್ತಕ್ಕಂಥ ಈ ನಿಮ್ಮ ಶ್ರೀನಿವಾಸ ಶರ್ಮಾರವರ ಭಾನುವಾರದ ಕಾರ್ಯಕ್ರಮಗಳಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪ್ರತಿ ಭಾನುವಾರವೂ ಕೂಡ ಇರ್ತಕ್ಕಂಥದ್ದೇ 7 ಭಾನುವಾರ ನಮಗೆ ಸಿಗೋವಂಥದ್ದು 7 ಭಾನುವಾರ. ಆ 7 ಭಾನುವಾರಗಳು ಆದ್ರೂ ಕೂಡ ನಾವು ಅಭಿಷೇಕ ಮಾಡೋಣ ಅಯ್ಯಪ್ಪನಿಗೆ ಅಂತ ಹೇಳ್ತಾ ಇದ್ವಿ. ಆದರೆ ಅದೇ ಏನೋ ಅಂತಾರಲ್ಲ, ಈ ಭಾನುವಾರನೂ ಕೂಡ ಆಗಲೇ ಇಲ್ಲ. ಒಂದು ಶುಭ ಕಾರ್ಯಕ್ಕೆ 108 ವಿಘ್ನಗಳು ಅನ್ನೋ ರೀತಿ ಈ ಭಾನುವಾರವೂ ಕೂಡ ನನಗೆ ಸಮಯನೇ ಸಿಗ್ತಾ ಇಲ್ಲ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಲಿಕ್ಕೆ. ಆದರೆ ಭಗವಂತನ ಅನುಗ್ರಹ, ಭಗವಂತನ ಕೃಪೆಯಿಂದ ಮೊನ್ನೆ ತಾನೇ ಕಳಾಸಿಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಕುಂಭಾಭಿಷೇಕದ ಸಮಯ, ಆ ಒಂದು ಸಮಯದಲ್ಲಿ ನಿಜವಾಗ್ಲೂ ಭಗವಂತನಿಗೆ ಕುಂಭಾಭಿಷೇಕವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಕಳಶದ ನೀರಿಂದ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಬಹಳ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಆರತಿಯನ್ನು ಮಾಡಿದ್ದು, ಪಡಿಪೂಜೆಯನ್ನು ಮಾಡಿದ್ದು ನಿಜಕ್ಕೂ ನನ್ನ ಜನ್ಮ ಸಾರ್ಥಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ದೀಕ್ಷಾ ವಸ್ತ್ರವನ್ನು ತರಿಸಿರ್ತಕ್ಕಂಥದ್ದಾಗಲಿ, ಒಂದು ದೀಕ್ಷೆಯ ಸಮಯದಲ್ಲಿ ಇದೆಲ್ಲವೂ ಕೂಡ ಈ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ, ದೊರಕುನ ಇటువంటి ಸೇವಾ ಎಂಬತಕ್ಕಂಥದ್ದು. ಆ ರೀತಿ ಈ ಒಂದು ಸೇವೆ ಸಿಗುವಂಥದ್ದೇ ಅಲ್ಲ, ಬಹಳ ಅಪರೂಪ. ಎಲ್ಲೋ ಭಗವಂತನಿಗೆ ಒಂದು ಹೋದ ಜನ್ಮದಲ್ಲಿ ಒಂದು ಹೂ ಎಕ್ಸ್ಟ್ರಾ ಪೂಜೆ ಮಾಡಿದ್ದೇನೆ ನಾನು, ಭಗವಂತ ಈ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಆ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಂಡು ಭಗವಂತನಿಗೆ ಬಹಳ ವಿಶೇಷವಾಗಿ ನನಗೆ ಬರ್ತಕ್ಕಂಥ ಒಂದಷ್ಟು ಮಂತ್ರಗಳಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ವಿ, ಪೂಜಾನುಷ್ಠಾನವನ್ನು ಮಾಡಿದ್ವಿ. ನಿಜಕ್ಕೂ ಮನಸ್ಸಿಗೆ ಬಹಳ ಸಂತೋಷವೇ ಉಂಟಾಯಿತು ಅಂತ ಹೇಳ್ಬೋದು. ಅದೇ ರೀತಿ ಭಗವಂತನ ಅನುಗ್ರಹ ಇನ್ನಷ್ಟು ನನ್ನ ಮೇಲಿದ್ದು, ಈ ಭಾನುವಾರದ ಕಾರ್ಯಕ್ರಮದಲ್ಲಾದ್ರೂ ಯಾವತ್ತಾದರೂ ಒಂದು ದಿವಸ 7 ಭಾನುವಾರಗಳ ಒಂದು ದಿವಸದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನನಗಿದೆ. ಅದನ್ನೆಲ್ಲರ ರಾಜ್ಯದ ಜನತೆಗಳಿಗೆ ತೋರಿಸಬೇಕು ಎಂಬತಕ್ಕಂಥ ಮಹದಾಸೆ ನನಗಿದೆ. ಆದಷ್ಟು ಬೇಗ ಭಗವಂತ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಇನ್ನು ನಾನು ತಡ ಮಾಡ್ತಕ್ಕಂಥದ್ದು ಬೇಡ, ಈಗಾಗಲೇ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೆಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇದೆಲ್ಲವನ್ನೂ ಕೂಡ ತಿಳಿಸೋದಕ್ಕಿಂತ ಮುಂಚೆ ಶಾಸ್ತ್ರ ಎಂಬತಕ್ಕಂಥದ್ದನ್ನು ಹೇಳ್ತಾರೆ. ಶಾಸ್ತ್ರ ಇದೇನಿದು ಗುರುಗಳು ಶಾಸ್ತ್ರ ಮಧ್ಯದಲ್ಲಿ ಹೇಳಿದ್ರಲ್ಲ ಈ ಒಂದು ವಿಚಾರನ, ಏನಿದು ಅಂತ. ಸಾಧಾರಣವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಕ್ಕಳು ಊಟಕ್ಕೆ ಕೂತಿದ್ದಾಗ ಮಕ್ಕಳಿಗೆ ಹಾಗಲಕಾಯಿ ಪಲ್ಯನೋ, ಇಲ್ಲ ತೊಂಡೆಕಾಯಿ ಪಲ್ಯನೋ, ಇಲ್ಲ ಅಂದರೆ ಬೀಟ್ರೋಟ್ ಪಲ್ಯನೋ, ಇದು ಯಾವುದೋ ಇಷ್ಟ ಆಗಿರೋದಿಲ್ಲ. ಆದರೆ ಆ ಒಂದು ಪಂಕ್ತಿಯಲ್ಲಿ ಅವೆಲ್ಲವೂ ಕೂಡ ಇರುತ್ತೆ. ಅಲ್ಲಿರ್ತಕ್ಕಂಥ ಅಡುಗೆ ಭಟ್ರದನ್ನು ಹಾಕಕ್ಕೆ ಬಂದಾಗ ಕೈ ಇಡ್ತಾರೆ, ಹಿಂಗೆ ಹಾಕಬೇಡಿ, ನನಗೆ ಬೇಡ, ನಾನು ತಿನ್ನಲ್ಲ ಅಂಥೇಳಿ. ಆಗ ಮನೇಲಿರ್ತಕ್ಕಂಥವ್ರು ತಂದೆ ತಾಯಿ ಏನು ಮಾಡ್ತೀವಿ ನಾವು, ತಂದೆ ತಾಯಿ ದೊಡ್ಡವ್ರು ನಾವೇನು ಮಾಡ್ತೀವಿ, ಬೇಡಪ್ಪ ನೋಡಪ್ಪ ಶಾಸ್ತ್ರಕ್ಕೆ ಒಂದು ಚೂರು ಹಾಕ್ಸ್ಕೊಳ್ಬೇಕು, ತಂದಿರತಕ್ಕಂಥ ವಸ್ತುನ ಬೇಡ ಎಂಬತಕ್ಕಂಥ ಮಾತನ್ನು ಯಾವತ್ತೂ ಕೂಡ ಹೇಳಬಾರ್ದು. ನೀವು ಯಾವುದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀರೋ ಅದರಲ್ಲಿ ಒಂದು ಚೂರೂ ಕೂಡ ಲೋಪದೋಷಗಳು ಬರಬಾರ್ದು, ಅದರಿಂದ ಕಿಂಚಿತ್ತೂ ಕೂಡ ದೂರ ಆಗ್ತಕ್ಕಂಥದ್ದು ಇರಬಾರ್ದು ಎಂಬತಕ್ಕಂಥ ಮಾತನ್ನು ಹಾಡಿ ಶಾಸ್ತ್ರಕ್ಕೆ ಒಂದು ಚೂರಾದರೂ ಹಾಕ್ಸ್ಕೊಳ್ತಾರೆ. ಅದೇ ರೀತಿ
ಈ 7 ಭಾನುವಾರಗಳ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವನ್ನು ಮಾಡಲಿಲ್ಲ ಅಂದರೂ ಕೂಡ ಭಗವಂತನ ಕಥಾಶ್ರವಣವನ್ನಾದರೂ 1-2 ನಿಮಿಷಗಳ ಕಾಲನಾದರೂ ಮಾಡಿದ್ರೆ ಎಲ್ಲೋ ಒಂದು ಕಡೆ ತೃಪ್ತಿ, ಭಗವಂತನ ಸಂಪೂರ್ಣ ಅನುಗ್ರಹ ಹೇಳಿರ್ತಕ್ಕಂಥವ್ರು ನಮಗೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ, ಕೇಳಿಸ್ಕೊಳ್ತಕ್ಕಂಥವ್ರು ನಿಮಗೂ ಕೂಡ ಸಿಗ್ತಕ್ಕಂಥದ್ದಿರುತ್ತೆ. ಈ ಒಂದು ವಿಚಾರಕ್ಕೆ ಬಂದಾಗ ಇನ್ನು ಆಗೋ ಈಗೋ ಅಂದರೆ ಮಂಡಲಾನುಷ್ಠಾನ ಪ್ರಾರಂಭ ಆಗುತ್ತೆ. ಈ ಒಂದು ಮಂಡಲಾನುಷ್ಠಾನ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಒಂದು ಮನಸ್ಥಿತಿ ಸಿಗ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಹೆಚ್ಚಿನ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಈ ಒಂದು ಮಂಡಲಾನುಷ್ಠಾನ ದರ್ಶನವನ್ನು ಮಾಡೋದರಿಂದ ಸಿಗ್ತಕ್ಕಂಥದ್ದಿರುತ್ತೆ. ನೋಡಿ, ಒಂದಷ್ಟು ಜನಕ್ಕೆ ಮನಸ್ಸಿನಲ್ಲಿರ್ತಕ್ಕಂಥದ್ದೇನು, ಶಬರಿಮಲೆ ಅಂದರೆ ಸಂಕ್ರಾಂತಿಯಿಂದ ದಿವಸ ಜ್ಯೋತಿ ಬರುತ್ತೆ. ಆ ಒಂದು ಸಮಯದಲ್ಲಿ ಶಬರಿಮಲೆಯಲ್ಲಿ ಸಾಕಷ್ಟು ಜನ ಸ್ತೋಮ ಇರತಕ್ಕಂಥದ್ದಿರುತ್ತೆ, ಜನಗಳು ಸಾಕಷ್ಟು ಹರಿದಾಡ್ತಾರೆ. ಆ ಒಂದು ಸಮಯದಲ್ಲಿ ಸಾಧಾರಣವಾಗಿ ನಾವು ಎಲ್ಲರೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನುಗ್ಲ ಇರುತ್ತೆ, ಕಾಲು ತುಳಿತಕ್ಕೆ ಸಿಗಾಕೊಳ್ತಕ್ಕಂಥದ್ದಿರುತ್ತೆ. ನಿಜಕ್ಕೂ ಸತ್ಯ. ಯಾಕೆ ಅಂದರೆ ಆ ಒಂದು ಜ್ಯೋತಿ ನಾನು ಏನು ಹೇಳ್ತಾ ಇದ್ದೇನೆ, ಆ ಒಂದು ಸಮಯದಲ್ಲಿ ಕಾಣಿಸ್ತಕ್ಕಂಥ ಜ್ಯೋತಿ ನಿಜಕ್ಕೂ ಭಗವಂತ ಸಾಕ್ಷಾತ್ಕರಿಸ್ತಕ್ಕಂಥದ್ದಿರುತ್ತೆ. ಸಾಕ್ಷಾತ್ ಭಗವಂತನ ಜ್ಯೋತಿಯೇ ಅಲ್ಲಿ ಬರ್ತಕ್ಕಂಥದ್ದಿರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಜ್ಯೋತಿ, ಆ ಒಂದು ಸಣ್ಣ ಜ್ವಾಲೆ ನಮಗೆ ಕಾಣಿಸ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಈಗಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಕೀರ್ತಿ ಆಗಲಿ, ಅಯ್ಯಪ್ಪ ಸ್ವಾಮಿ ಅಂದರೆ ಆ ಒಂದು ಭಗವಂತನನ್ನು ಆರಾಧನೆ ಮಾಡಿದ್ರೆ ಯಾರನ್ನೂ ಕೂಡ ಬಿಟ್ಟಿದ್ದೇ ಇಲ್ಲ. ಭಗವಂತನನ್ನು ಯಾರು ಆರಾಧನೆ ಮಾಡ್ತಾರೋ ಯಾರನ್ನೂ ಕೂಡ ಕೈ ಬಿಟ್ಟಿರ್ತಕ್ಕಂಥದ್ದಿಲ್ಲ. ಪ್ರತಿಯೊಬ್ಬರ ಕೈಯನ್ನು ಹಿಡಿದು ನಡೆಸಿರ್ತಕ್ಕಂಥ ಸಾಕ್ಷಾತ್ ಭಗವಂತ ಅಯ್ಯಪ್ಪ ಸ್ವಾಮಿ. ಈಗಾಗಲೇ ಕಳೆದ ಭಾನುವಾರದಲ್ಲಿ ಹೇಳ್ತಾ ಇದ್ರೆ, ಅಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಾಲೆ ಹಾಕ್ಕೊಂಡು ಹೋಗ್ತಿರಲ್ಲ ಯಾಕೆ ಅಂತ. ಅದೇ ಅಲ್ಲಿನ ಖುಷಿ. ಈ ಒಂದು ವಿಚಾರವನ್ನು ಹೇಳಿದೆ. ಅಷ್ಟೆಲ್ಲ ಕಷ್ಟಪಟ್ಟು 48 ದಿವಸ ಮಂಡಲಾನುಷ್ಠಾನ ಮಾಡಿ, ಊಟ ತಿಂಡಿಗಳನ್ನು ತ್ಯಾಗ ಮಾಡಿ, ಮನೆಯನ್ನು ತ್ಯಾಗ ಮಾಡಿ. ನೋಡಿ, ಒಂದಷ್ಟು ಜನ ಮನೆಯನ್ನು ಕೂಡ ತ್ಯಾಗ ಮಾಡ್ತಕ್ಕಂಥವ್ರು ಇದ್ದಾರೆ. ಯಾಕೆ ಅಂದರೆ ಈಗಾಗಲೇ ಕಳೆದ ಭಾನುವಾರ ನಾನು ತಿಳಿಸಿದ್ದೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಕ್ಕಂಥವ್ರಾಗಲಿ, ಅದರಲ್ಲೂ ಒಂದಷ್ಟು ಸಮಯ ಇದೆ. ಹೆಣ್ಣು ಮಕ್ಕಳು ವಯಸ್ಕರಳಾಗೋದಕ್ಕಿಂತ ಮುಂಚೆ ಆ ಒಂದು ವಯಸ್ಸೇನಿದೆ ಅದು ಪರವಾಗಿಲ್ಲ. ವಯಸ್ಕರಳಾಗದ ಮೇಲೆ ನಿಮ್ಮ ಆ ಒಂದು ಋತುಕಾಲ ಏನಿದೆ ಅದು ಸಂಪೂರ್ಣವಾಗಿ ಇಷ್ಟು ವರ್ಷಗಳ ಆದ ಮೇಲೆ ನಿಂತು ಹೋಗ್ತಕ್ಕಂಥದ್ದಿರುತ್ತೆ. ಅದಾದ ಮೇಲೆ ಇರ್ತಕ್ಕಂಥವರು ಪರವಾಗಿಲ್ಲ. ಇದಿಷ್ಟರ ಮಧ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆ ಒಂದು ದೃಷ್ಟಿ ಆಗಲಿ, ನಿಜಕ್ಕೂ ಹೇಳಬೇಕಂದ್ರೆ ಇದನ್ನು ಹೆಣ್ಣು ಮಕ್ಕಳು ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಯಾರೂ ಕೂಡ ಅನ್ಯತಾ ಭಾವಿಸ್ತಕ್ಕಂಥದ್ದು ಬೇಡ, ತಪ್ಪು ತಿಳ್ಕೊಳ್ಬೇಡಿ. ಆಮೇಲೆ ಒಂದಷ್ಟು ಜನರು ಏನು ತಿಳ್ಕೊಂಬಿಡ್ತೀರಿ, ಅಯ್ಯೋ ಏನು ನಾವು ನೋಡ್ಬಿಟ್ರೆ ಏನಾಗೋಗುತ್ತೆ, ನಾವು ಅವ್ರನ್ನ ಮುಟ್ಟಿದ್ರೆ ಏನಾಗೋಗುತ್ತೆ, ನಮ್ಮ ದೃಷ್ಟಿ ಬಿದ್ದರೆ ಏನಾಗೋಗುತ್ತೆ ಎಂಬತಕ್ಕಂಥ ಉದಾಸೀನದ ಮಾತನ್ನು ಕೂಡ ಆಡ್ತಕ್ಕಂಥವ್ರು ಇದ್ದೀರಿ. ದಯವಿಟ್ಟು ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಯಾರೂ ಕೂಡ ಮನಸ್ಸನ್ನು ನೋವು ಮಾಡ್ಕೊಳ್ಬೇಡಿ ಎಂಬ ಮಾತನ್ನು ಹೇಳಬೇಕಾದ್ರೆ. ಯಾಕೆಂದರೆ ದೇವರು ಸುಳಿ ಸೂಕ್ಷ್ಮ ಎಂಬತಕ್ಕಂಥದ್ದು ಪ್ರತಿಯೊಂದು ಕೂಡ ಬಹಳ ವಿಶೇಷ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಈ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿದೆ, ಎಲ್ಲವನ್ನೂ ಕೂಡ ಮಾತಾಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಈ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ಈಗಾಗಲೇ ಕಳೆದ ಒಂದಷ್ಟು ದಿನಗಳ ಮುಂಚೆ ಇದರ ಬಗ್ಗೆ ಸಾಕಷ್ಟು ದೊಡ್ಡ ಮಾತುಗಳು, ವಾದ ವಿವಾದಗಳೆಲ್ಲವೂ ಕೂಡ ಆಗಿತ್ತು. ಅದರಿಂದ ಒಂದಷ್ಟು ನೋವನ್ನು ಅನುಭವಿಸಿರ್ತಕ್ಕಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ನಿಜಕ್ಕೂ ಹೇಳಬೇಕಂದ್ರೆ ದೇವರು, ಭಕ್ತಿ, ದೈವ ಇದೆಲ್ಲದರ ಜೊತೆನೂ ಕೂಡ ಮನುಷ್ಯರಾಗಿ ನಾವು ಸಾಧಾರಣವಾಗಿ ಆಟ ಆಡಲಿಕ್ಕೆ ಹೋಗಬಾರ್ದು. ಯಾವುದನ್ನು ಕೂಡ ಪರೀಕ್ಷೆ ಮಾಡಬಾರ್ದು. ಒಬ್ಬ ಮನುಷ್ಯನನ್ನು ನಾವು ಯಾವ ರೀತಿ ಪರೀಕ್ಷೆಯನ್ನು ಮಾಡಬಾರ್ದು, ಅದೇ ರೀತಿ ಒಬ್ಬ ದೇವರನ್ನು ಕೂಡ ನಾವು ಅದೇ ರೀತಿ ಪರೀಕ್ಷೆಯನ್ನು ಮಾಡಬಾರ್ದು. ಯಾಕೆ, ಇದೇನು ಗುರುಗಳು ಹಿಂಗೆ ಹೇಳ್ಬಿಟ್ರೆ ನೀವು, ನಮಗೊಂಚೂರು ಅರ್ಥ ಆಗಲಿಲ್ವಲ್ಲ ಈ ವಿಚಾರ. ನಾನು ಇದನ್ನು ಇನ್ನೂ ಬಿಡಿಸಿ ಹೇಳೋದಾದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಆಗಲಿ, ಇನ್ನೊಬ್ಬ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯ ಬಗ್ಗೆ ಆಗಲಿ, ಈಗ ಸಾಧಾರಣವಾಗಿ ನಾನು ಒಬ್ಬ ಸಾಧಾರಣ ಮನುಷ್ಯ, ನನ್ನ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಒಬ್ಬರು, ಆ ವ್ಯಕ್ತಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ವ್ಯಕ್ತಿಗೆ ನಿಜಕ್ಕೂ ಹೇಳಬೇಕಂದ್ರೆ ಒಂದು ಕ್ಷಣ ನನ್ನನ್ನೇ ಒಂದು ಕಣ್ಮರೆ ಮಾಡುವಷ್ಟು ಶಕ್ತಿ ಅವರಿಗಿದೆ. ಆದರೆ ನಾವು ಅದನ್ನು ವಿಚಾರವನ್ನು ಇಟ್ಕೊಂಡು ಈ ವ್ಯಕ್ತಿಯಲ್ಲಿ ಅಂಥದ್ದೇನಿದೆ, ನನ್ನನ್ನೇ ಮಾಯ ಮಾಡಿಬಿಡ್ತಾರ, ನನಗೇನು ಮಾಡಿಬಿಡ್ತಾರೆ ಇವರು, ಅಂಥ ಶಕ್ತಿ ಇವರಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಬರೀ ಡವ್ವು, ಈ ಮಾತನ್ನು ಆಡ್ತಾ ಆ ವ್ಯಕ್ತಿಯ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಬದಲಾಯಿಸ್ತಕ್ಕಂಥದ್ದಿರುತ್ತೆ, ಆ ವ್ಯಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಿರುತ್ತೆ. ಆ ಸಮಯದಲ್ಲಿ ಆಟೋಮೆಟಿಕ್ಕಾಗಿ, ಈಗ ಮನುಷ್ಯ ಅಂದಮೇಲೆ ಕೋಪ ತಾಪಗಳು ಸಾಧಾರಣವಾಗಿ ಬರ್ತಕ್ಕಂಥದ್ದೇ. ಆ ವ್ಯಕ್ತಿ ಕೋಪಗೊಂಡು ನಿಜಕ್ಕೂ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿಬಿಟ್ಟು ನಿಮ್ಮನ್ನು ಕಣ್ಮರೆ ಮಾಡಿಬಿಟ್ರೆ ನೀವು ಎಲ್ಲಿಗೆ ಹೋಗ್ತೀರಿ? ಎಲ್ಲಿಗೆ ಹೋಗ್ತೀರಿ? ಎಲ್ಲಿಗೂ ಹೋಗೋಕ್ಕಾಗೋದಿಲ್ಲ.
ಮೊರೆ ಹೋಗಲೇಬೇಕು, ಶರಣಾಗಲೇಬೇಕು. ಅದು ಮನುಷ್ಯನಲ್ಲಿ ಮಾತ್ರ. ದೇವರ ವಿಚಾರದಲ್ಲಿ ನಾವು ಒಂದು ಸತಿ ಆಟ ಆಡಿದ್ರೆ ಕ್ಷಮಿಸ್ತಾರೆ ಭಗವಂತ, 2 ಸತಿ ಆಟ ಆಡಿದ್ರೆ ಕ್ಷಮಿಸ್ತಾರೆ ಭಗವಂತ, 3 ಸತಿ ಆಟ ಆಡಿದ್ರೆ ಕ್ಷಮಿಸ್ತಾರೆ ಭಗವಂತ, 4ನೇ ಸತಿ ಭಗವಂತ ಏನು ಮಾಡ್ತಾರೆ, ಸಾಕು ಬಾಪ್ಪ ನೀನು ಆಡಿದ್ದ ಆಟಗಳು ಅಂತೇಳಿ ಮೇಲೆ ಕರ್ಕೊತಾರೆ. ಆಗ ಜೀವನದಲ್ಲಿ ನಾವು ಆಸೆ ಕಟ್ಕೊಂಡಿದ್ದೆಲ್ಲ ವೇಸ್ಟು, ನಾವೇನು ಮಾಡಬೇಕು ಎಂಬತಕ್ಕಂಥದ್ದು ವೇಸ್ಟು. ನಾವೇನೇನೋ ಆಕಾಂಕ್ಷೆಗಳನ್ನ ಕಟ್ಕೊಂಡಿದ್ವಿ, ಚೆನ್ನಾಗಿ ದುಡ್ಡು ಮಾಡಿದ್ವಿ, ಎಲ್ಲಿಗೋಯ್ತು ದುಡ್ಡು? ಒಂದಷ್ಟು ಜನ ಏನು ಮಾಡ್ತಾರೆ, ಬಹಳ ವಿದ್ಯೆ ಇರ್ತಕ್ಕಂಥವ್ರು, ಬಹಳ ಜ್ಞಾನಿಗಳು, ವಿದ್ಯೆ ತಲೆಗಲ್ಲ ಅವ್ರಿಗೆ ಕೂದಲಕ್ಕೆ ಎಳೆಲ್ಲೂ ಹತ್ಬಿಟ್ಟಿರುತ್ತೆ. ಇದು ವಿದ್ಯೆ ಗ್ರಹಣದ ಸಮಯದಲ್ಲಿ ಊಟ ತಿಂಡಿ ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲೋ ಬೀದಿನಲ್ಲಿ ಕೂತ್ಕೊಂಡು ಇನ್ನೊಂದಷ್ಟು ಜನ ಕರ್ಕೊಂಡೋಗಿ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಕೊಡಿಸ್ಬಿಟ್ಟು ತಿನ್ನಿಸ್ತಾರೆ. ಇವೆಲ್ಲವನ್ನು ಮಾಡ್ತಾರೆ. ಸಾಕಷ್ಟು ಜನ ಇದ್ದಾರೆ ಇದನ್ನು ಮಾಡ್ತಕ್ಕಂಥವ್ರು. ನಿಜಕ್ಕೂ ಒಂದು ರೀತಿ ಹೇಳಬೇಕಂದ್ರೆ, ತಾವು ಮಾಡಿಪ್ಪ, ನೀವು ಮಾಡಿ, ನಿಮಗಿಲ್ಲ, ನಿಮಗೇನು ಅವೆಲ್ಲ ನಂಬೋದಿಲ್ಲ, ತಾವು ಮಾಡಿ, ನಾನು ಬೇಡ ಅನ್ನೋದಿಲ್ಲ. ಅನುಭವಿಸ್ತಕ್ಕಂಥ ನೀವು ಸಾಕಷ್ಟು ಜನ ಅನುಭವಿಸ್ತೀರಿ, ಸಾಕಷ್ಟು ತೊಂದರೆಗಳನ್ನೇ ಅನುಭವಿಸ್ತೀರಿ. ಆದರೆ ನೀವು ಮಾಡೋದು ಬಿಟ್ಟು ಪಕ್ಕದಲ್ಲಿರೋ ಅಮಾಯಕ ವ್ಯಕ್ತಿನ ಅವರನ್ನೂ ಕೂಡ ಕರ್ಕೊಂಡೋಗಿ ನೀವು ಬಲಿಪಶು ಮಾಡೋದಾದರೆ ಇದು ಎಲ್ಲಿಯ ಮಾತು? ಇದು ಎಲ್ಲಿಯ ಮಾತು? ಅದೇ ರೀತಿ ಈ ಒಂದು ಅಯ್ಯಪ್ಪ ಸ್ವಾಮಿ ವಿಚಾರಕ್ಕೆ ಬಂದಾಗ ಒಂದಷ್ಟು ದೊಡ್ಡ ಘರ್ಷಣೆಯೇ ಆಗಿತ್ತು ಒಂದಷ್ಟು ದಿನಗಳ ಮುಂಚೆ. ಪಾಪ ಗೊತ್ತಿಲ್ಲದೆ ಇರತಕ್ಕಂಥವ್ರು, ಅದ್ರ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥವ್ರನ್ನೂ ಕೂಡ ಸಾಕಷ್ಟು ಜನನ ಕರ್ಕೊಂಡೋಗಿ ಅಲ್ಲಿ ಲೀಡ್ ಮಾಡಿದ್ರು. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಪರಿಸ್ಥಿತಿ ಇವತ್ತಿನ ದಿವಸ ಯಾರ್ಯಾರು ಯಾವ್ಯಾವ ಬದುಕ್ತಾ ಇದ್ದಾರೋ ನಮಗಂತೂ ನಿಜವಾಗ್ಲೂ ನಾನು ನೋಡ್ತಾ ಇದ್ದೇನೆ. ಸುಮಾರು ಜನದ ವಿಚಾರವನ್ನು ಎಲ್ಲೋ ಒಂದು ಗಾಳಿಯ ಮಾತನ್ನು ಕೂಡ ಕೇಳಿರ್ತಕ್ಕಂಥದ್ದಿದೆ. ಅದು ಸತ್ಯವಂತೆ ನಿಜವಾಗ್ಲೂ ಹೇಳಬೇಕಾದ್ರೆ. ಒಂದಷ್ಟು ಜನ ಕೈಕಾಲನ್ನು ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಒಂದಷ್ಟು ಜನ ಆರೋಗ್ಯದಲ್ಲಿ ತೀರಾ ಹದಗೆಟ್ಟಿರ್ತಕ್ಕಂಥವ್ರು ಇದ್ದಾರೆ, ಒಂದಷ್ಟು ಜನ ಪ್ರಾಣನೇ ಹೋಗಿದೆ, ರಕ್ತ ಕಾದು ಸತ್ತೋಗಿರ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲವೂ ಕೂಡ ಇದೆ. ಇದೆಲ್ಲನೂ ಹೆಣ್ಣು ಮಕ್ಕಳು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಸಮಾಜದಲ್ಲಿ ಇಂತಹ ಕೆಡುಕನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ಜನಕ್ಕೆ ಹೇಳ್ತಾ ಇರ್ತಕ್ಕಂಥದ್ದಷ್ಟೇ. ಹೆಣ್ಣು ಮಕ್ಕಳು ನೀವು ನಿಜಕ್ಕೂ ದೇವರು. ಯಾಕೆ ಅಂದರೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿದ್ದೀರಿ, ನಿಜವಾಗ್ಲೂ ಏನನ್ನಾದರೂ ಹೇಳಿದ್ರೆ ಅದರಲ್ಲಿ ಅನ್ಯತಾ ಭಾವಿಸ್ತೀರಾ, ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸ್ತೀರಾ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸ್ಕೊಂಡು ನಿಜವಾಗಲೂ ಇಂಥದ್ದು ಇದೆ ಎಂಬತಕ್ಕಂಥ ಮಾತಿನಿಂದ ಆ ಒಂದು ಸಮಯ ತಾವು ಆ ಒಂದು ಋತು ಸಮಯದಲ್ಲಿ ಆದಷ್ಟು ದಯಮಾಡಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳನ್ನು, ಅಯ್ಯಪ್ಪ ಸ್ವಾಮಿಯ ಹಾಡನ್ನು, ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದನ್ನು ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ಭಗವಂತ ಬ್ರಹ್ಮಚಾರಿ. ಅಷ್ಟು ಬಾಲ್ಯದ ವಯಸ್ಸಿನಲ್ಲೇನೆ, ಅಷ್ಟು ತೀರಾ ಹಸಿ ಬಾಲ್ಯದ ವಯಸ್ಸಿನಲ್ಲೇನೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ, ರಾಜ್ಯವನ್ನು ತ್ಯಾಗ ಮಾಡಿ, ರಾಜನ ಪಟ್ಟವನ್ನು ತ್ಯಾಗ ಮಾಡಿ, ರಾಜ ವೈಭೋಗವನ್ನು ತ್ಯಾಗ ಮಾಡಿ, ದೀಕ್ಷಾವಂತನಾಗಿ ಭಗವಂತ ಹೋಗಿ ಯಾಕೆ ಕಾಡಲ್ಲಿ ಕೂತ್ಕೊಂಡ? ಭಗವಂತ ಯಾಕೆ ಕಾಡಲ್ಲಿ ಕೂತ್ಕೊಂಡ? ಭಗವಂತನಿಗೆ ಇದು ಯಾವ ಆಸೆಯೂ ಕೂಡ ಇರಲಿಲ್ಲ ಅಯ್ಯಪ್ಪ ಸ್ವಾಮಿಗೆ. ಅಯ್ಯಪ್ಪ ಸ್ವಾಮಿಗಿತ್ತ ನಾನು ಮದುವೆ ಮಾಡ್ಕೊಳ್ಬೇಕು, ರಾಜ್ಯಭಾರ ಮಾಡಬೇಕು, ರಾಜ್ಯದಲ್ಲಿ ಒಂದೊಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ನಾನು ರಾಜನ ಆಗಬೇಕು, ನನಗೊಂದಷ್ಟು ಜನ ರಾಣಿಯರಿರಬೇಕಾಗಿತ್ತು, ನನಗಿಷ್ಟು ಜನ ಮಕ್ಕಳಿರಬೇಕಾಗಿತ್ತು, ನಾನು ಇಷ್ಟೆಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ಬೇಕಾಗಿತ್ತು. ಇದೆಲ್ಲವೂ ಯಾಕಿಲ್ಲ? ಭಗವಂತ ಬಂದಿರತಕ್ಕಂಥ ಕೆಲಸವೇ ಬೇರೆ. ಭಗವಂತ ಭೂಮಿಗೆ ಬಂದಿರತಕ್ಕಂಥ ಕೆಲಸವೇ ಬೇರೆ. ಅದನ್ನು ಮಾಡಿದ್ದಾದ ನಂತರ, ಭಗವಂತ ಆ ಒಂದು ಕೆಲಸವನ್ನು ಮಾಡಿದ್ದಾದ ನಂತರ ಜನರು ಕೊಂಡಾಡಿರ್ತಕ್ಕಂಥ ಏಕೈಕ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿ ಈಗಲೂ ಕೂಡ ಕೊಟ್ಟಿರ್ತಕ್ಕಂಥ ಮಾತಿಗೆ ತಪ್ಪದೆ ಪ್ರತಿ ಮಕರ ಸಂಕ್ರಮಣದಂದು ಜ್ಯೋತಿ ಸ್ವರೂಪನಾಗಿ ಭಗವಂತ ಬಂದು ದರ್ಶನ ಕೊಡ್ತಕ್ಕಂಥದ್ದಿರುತ್ತೆ. ಕಲಿಯುಗ ವರದ ಭಗವಂತ, ಕಲಿಯುಗ ವರದ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂಥವ್ರಿದ್ದಾರೆ. ನಿಜಕ್ಕೂ ಅಯ್ಯಪ್ಪ ಸ್ವಾಮಿಯನ್ನು ಭಜನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ನಿಜಕ್ಕೂ ಅದೃಷ್ಟ. ಹೆಣ್ಣು ಮಕ್ಕಳು ತಾವು ಹೋಗ್ಬೋದು, ನಾನು ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ಇಂಥದ್ದೇ ವಯಸ್ಸಿದೆ ಹೆಣ್ಣು ಮಕ್ಕಳು ಹೋಗಲಿಕ್ಕೆ. ನೋಡಿ, ಇಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣು ಮಕ್ಕಳು ಒಂದಷ್ಟು ಜನ ನಾವು ಹೋಗಬಾರ್ದಾ, ನಾವು ಯಾಕ್ರಿ ಹೋಗಬಾರ್ದು ಎಂಬತಕ್ಕಂಥವ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ನಾನು ಕೇಳಿಸ್ಕೊಳ್ಳಿ. ಉದಾಸೀನದಿಂದ ನಡೆದುಕೊಳ್ತಿರಲ್ಲ ಹೆಣ್ಣು ಮಕ್ಕಳು ಒಂದಷ್ಟು ಜನ ಇದ್ದೀರಿ, ನಿಜವಾಗ್ಲೂ ನಿಮ್ಮ ಬಗ್ಗೆ ನಾನು ಮಾತಾಡಲೇಬೇಕು. ನಾವು ಯಾಕ್ರಿ ಹೋಗಬೇಕು, ನಮಗೂ ಸರಿಯಾದ ಹಕ್ಕಿಲ್ವಾ? ಇದೇ ತಾಯಿ, ನಿಮಗೂ ಸರಿಯಾದ ಹಕ್ಕಿದೆ. ನೀವು ಯಾರಿಗೂ ಕಡಿಮೆ ಅಲ್ಲ, ನೀವೆಲ್ಲರಿಗಿನ್ನ ಜಾಸ್ತಿನೇ. ಒಂದು ಸಮಯ ಇದೆ, ಆ ಸಮಯದಲ್ಲಿ ಮಾತ್ರ ಹೋಗಲಿಕ್ಕೆ ಅವಕಾಶ ಇದೆ. ಆ ಸಮಯದಲ್ಲಿ ಮಾತ್ರ ಹೋಗಲಿಕ್ಕೆ ಅವಕಾಶ ಇದೆ. ಆ ಸಮಯದಲ್ಲಿ ಹೋಗಿ, ನಾವು ಬೇಡ ಅನ್ನೋದಿಲ್ಲ. ನಿಮ್ಮ ಆ ಒಂದು ವಯಸ್ಸಾದ ನಂತರ, ಋತುಮಂಡಲವು ಸಂಪೂರ್ಣವಾಗಿ ನಿಮ್ಮ ಒಂದು ಗರ್ಭದಲ್ಲಿ ನಿಂತಾದ ನಂತರ, ಆ ಒಂದು ಸಮಯಗಳು ಮತ್ತೆ ಮರುಕಳಿಸ್ದಿರ ಅದು ಸಂಪೂರ್ಣವಾಗಿ ನಿಂತಾದ ನಂತರ, ಆ ಒಂದು ವಯಸ್ಸಾಗಿರ್ತಕ್ಕಂಥ ಆದ ನಂತರ ನಿಮಗೆ ವ್ಯವಸ್ಥೆ ಇದೆ. ವಯಸ್ಸಾದ ಮೇಲೆ ಹತ್ತಕ್ಕಾಗಲ್ವಲ್ಲ ಸ್ವಾಮಿ ಬೆಟ್ಟನ, ಹೆಂಗೆ ಹೋಗೋದು?
ಅದಕ್ಕೆ ಅಂತ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳಿದೆ, ಡೋಲಿ ವ್ಯವಸ್ಥೆ ಇದೆ, ಅದರಲ್ಲಿ ತಾವು ಹೋಗ್ಬೋದು, ಸನ್ನಿಧಾನವನ್ನು ದರ್ಶನ ಮಾಡ್ಬೋದು, ಯಾವುದೇ ರೀತಿ ಅಭ್ಯಂತರ ಇಲ್ಲ. ಇನ್ನು ಆ ಒಂದು ವಯಸ್ಕರಳಾಗ್ತಕ್ಕಂಥ ಹೆಣ್ಣು ಮಕ್ಕಳ ವಯಸ್ಸು ಅದನ್ನು ಬಿಟ್ಟು ಅದಕ್ಕಿಂತ ಮುಂಚೆ ಸಣ್ಣ ವಯಸ್ಸಿನಲ್ಲಿ ಯಾಕೆ ದರ್ಶನ ಮಾಡಬಾರ್ದು? ಅಯ್ಯಪ್ಪ ಸ್ವಾಮಿಯನ್ನು ಸಂಪೂರ್ಣವಾಗಿ ದರ್ಶನ ಮಾಡ್ಬೋದು. ಎಲ್ಲ ಅಧಿಕಾರಗಳು ಕೂಡ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಆ ಒಂದಷ್ಟು ಸಮಯದಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಆ ಒಂದಷ್ಟು ವರ್ಷಗಳಲ್ಲಿ ಮಾತ್ರ ದರ್ಶನವನ್ನು ಮಾಡಬಾರ್ದು. ಇದನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಹೆಣ್ಣು ಮಕ್ಕಳು ನೀವು ಬಹಳ ದೇವರಿದ್ದಾಗಿರಬೇಕು. ಸೂಕ್ಷ್ಮತೆಗಳು ಜಾಸ್ತಿ. ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಹೇಳಬೇಕಂದ್ರೆ ಈ ಒಂದು ಭೂಮಂಡಲದಲ್ಲಿ ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಸ್ಥಾನಮಾನ ಒಬ್ಬ ಗಂಡು ಮಗುಗಿಲ್ಲ, ಗೊತ್ತಾ ನಿಮಗೆ? ಯಾಕೆ ಅಂದರೆ ಸೃಷ್ಟಿ ಹೆಣ್ಣು, ಪ್ರಕೃತಿ ಹೆಣ್ಣು, ಪ್ರತಿಯೊಂದು ವಿಚಾರದಲ್ಲೂ ಹೆಣ್ಣು ಬಹಳ ಪ್ರಥಮ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಏನು ಹೇಳ್ತಾ ಇದ್ದೇನೆ? ಪ್ರಥಮ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಹೆಣ್ಣು ಮಕ್ಕಳಿಲ್ಲ ಅಂದರೆ ಇವತ್ತಿನ ದಿವಸ ನಾವು ಯಾರೂ ಕೂಡ ಇಲ್ಲ. ನಮ್ಮ ತಾಯಂದ್ರಿಲ್ಲ ಅಂದರೆ ಇವತ್ತಿನ ದಿವಸ ನಾವು ಯಾರೂ ಇಲ್ಲ. ಒಂದು ಹೆಣ್ಣಿಲ್ಲ ಅಂದರೆ ಇನ್ನೊಂದು ಸಂತತಿ ಇಲ್ಲ. ಒಂದು ಹೆಣ್ಣಿಲ್ಲ ಅಂದರೆ ಇನ್ನೊಂದು ಜನ್ರೇಷನ್ ಇಲ್ಲ. ಹೆಣ್ಣು ಬಹಳ ಮುಖ್ಯ. ಅಂತಹ ಒಂದು ಸ್ಥಾನವನ್ನು ಕೊಟ್ಟು ಇವತ್ತಿನ ದಿವಸ ನಿಮ್ಮನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನೀವೇ ಧಕ್ಕೆ ತಗೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಅಂದರೆ ದೇವಿ ಎಂಬತಕ್ಕಂಥ ವಸ್ತುವಿನಿಂದ ಪೂಜೆ, ದೇವಿ ಎಂಬತಕ್ಕಂಥ ಆ ಒಂದು ಪದದಿಂದ ನಾವು ಪೂಜಿಸ್ತಕ್ಕಂಥದ್ದಿರುತ್ತೆ. ನಿಜಕ್ಕೂ ಹೆಣ್ಣು ಮಕ್ಕಳು ಒಂದಷ್ಟು ಜನ ಇದ್ದಾರೆ. ನಿಜಕ್ಕೂ ಎಷ್ಟು ಖುಷಿಯಾಗುತ್ತೆ ಅಂದರೆ ದೇವರ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದಾಗಲಿ, ದೇವರ ಅನುಷ್ಠಾನಗಳ ವಿಚಾರಗಾಗಲಿ ನಿಜಕ್ಕೂ ಅವರನ್ನು ಮೆಚ್ಚಬೇಕು ಕಣ್ರಪ್ಪ. ಗಂಡು ಮಕ್ಕಳಾಗಿ ನಾವು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತೀವೋ ಬಿಡ್ತೀವೋ, ಮಡಿ ಆಚರಣೆಯನ್ನು ಮಾಡ್ತೀವೋ ಬಿಡ್ತೀವೋ, ತಾಯಂದರು ಹೆಣ್ಣು ಮಕ್ಕಳು ಸಾಕಷ್ಟು ಜನ ಮನೆಯಲ್ಲಿ ಹಬ್ಬದ ವಿಶೇಷ ದಿನಗಳಿಂದು ನಿಜಕ್ಕೂ ಹೇಳ್ತೀನಿ, ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳು ಮೊದಲನೇದಾಗಿ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಸಾರಿಸಿ, ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಇಡೀ ಮನೆಯನ್ನೇ ಶುದ್ಧಿ ಮಾಡಿ, ದೇವರ ಮನೆಯೆಲ್ಲವನ್ನು ಕೂಡ ಶುದ್ಧಿ ಮಾಡಿ ನೋಡಿ. ಒಬ್ಬ ಪೂಜಾರಿಯಾಗಿ, ಒಬ್ಬ ಋತ್ವಿಜರಾಗಿ, ಒಂದು ವ್ರತಾನುಷ್ಠಾನವನ್ನು ಮಾಡಿಸ್ತಕ್ಕಂಥವರಾಗಿ ನಾವೇನು ಮಾಡ್ತೀವಿ? ಮನೆಯಲ್ಲೆಲ್ಲ ರೆಡಿ ಆಗೋ ತನಕನೂ ಸುಮ್ಮನೆ ಇದ್ದು ರೆಡಿ ಆದಮೇಲೆ ಬಂದು ಪೂಜಾನುಷ್ಠಾನವನ್ನು ಮಾಡ್ತೀವಿ. ಆದರೆ ನಾವು ಪೂಜಾನುಷ್ಠಾನವನ್ನು ಮಾಡ್ತೀವಿ, ಎದ್ದೋಗ್ತೀವಿ. ಕ್ಲೀನ್ ಮಾಡೋರು ಯಾರು? ಹೆಣ್ಣು ಮಕ್ಕಳು. ರೆಡಿ ಮಾಡೋರು ಯಾರು? ಹೆಣ್ಣು ಮಕ್ಕಳು. ವ್ಯವಸ್ಥೆ ಮಾಡೋರು ಯಾರು? ಹೆಣ್ಣು ಮಕ್ಕಳು. ಅಷ್ಟು ಒಂದು ವಿಶೇಷ ಸ್ಥಾನವನ್ನು ವಹಿಸಿರ್ತಕ್ಕಂಥದ್ದಿದೆ. ನಿಜವಾಗ್ಲೂ ಯಾವ ಒಂದು ಶುಭ ಕಾರ್ಯ ಆದ್ರೂ ಕೂಡ ಗಂಡು ಹೆಣ್ಣು ಜೊತೆಯಲ್ಲಿದ್ದು ಆ ಪೂಜೆಯನ್ನು ಮಾಡಬೇಕು. ಇದೆಲ್ಲವನ್ನೂ ಕೂಡ ತಾವು ಅರ್ಥಕೊಳ್ಬೇಕು. ಈ ಒಂದು ವಿಚಾರಕ್ಕೆ ಅಯ್ಯಪ್ಪ ಸ್ವಾಮಿಯ ವಿಚಾರಕ್ಕೆ ಬಂದಾಗ ಮಾತ್ರ ಸೂಕ್ಷ್ಮತೆಗಳನ್ನು ತಾವು ಅರ್ಥ ಮಾಡ್ಕೊಳ್ಳಿ. ನಿಜಕ್ಕೂ ನೀವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಲೇಬೇಕಾ? ಬೆಂಗಳೂರು ರಾಜ್ಯದಲ್ಲಿ, ಹೊರ ರಾಜ್ಯಗಳಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ. ಅಲ್ಲಿ ಹೋಗಿ ಭಗವಂತನನ್ನು ದರ್ಶನ ಮಾಡಿ ಬರ್ಬೋದು ತಾವು. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಅಲ್ಲೂ ಕೂಡ ಈ ಒಂದು ಸಮಯದಲ್ಲಿ 5 ದಿವಸ, ಪ್ರಾರಂಭದಿಂದ ಅಂತ್ಯ 5 ದಿವಸ ಆ ಕೆಲಸವನ್ನು ಮಾಡಬೇಡಿ. ನಿಮ್ಮ ಮನೆ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ನೀವು ಆ ಸಮಯದಲ್ಲಿ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಬೇಡ. ಆ ಸಮಯದಲ್ಲಿ ನೀವು ಆ ದೇವಸ್ಥಾನನ ಹಾದು ಕೂಡ ಹೋಗಬಾರ್ದು. ಅಂತಹ ಪರಿಸ್ಥಿತಿ ಇರುತ್ತೆ. ಯಾಕೆಂದರೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ. ಅಯ್ಯಪ್ಪ ಸ್ವಾಮಿಗೆ ಅದು ಯಾವುದನ್ನು ಕೂಡ ಇಡಿಸೋದಿಲ್ಲ. ಅದೆಲ್ಲವೂ ಕೂಡ ಒಂದು ಕ್ಷಣ ಆ ಒಂದು ಸಮಯದಲ್ಲೇ ನಾವು ಇಂಥ ತಪ್ಪನ್ನು ಮಾಡಿದ್ರೆ ಪಾಪಕ್ಕೆ ಈಡಾಗ್ತಕ್ಕಂಥದ್ದಿರ್ತೀವಿ, ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತೀವಿ. ದಯವಿಟ್ಟು ಜೋಪಾನ. ಇನ್ನು ತಿಳಿಸ್ತಕ್ಕಂಥದ್ದು ಸಾಕಷ್ಟು ವಿಚಾರ ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೇನಪ್ಪ ಗುರುಗಳು ಈ ಭಾನುವಾರ ಫುಲ್ ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದಾರಲ್ಲಪ್ಪ, ಏನಪ್ಪ ಕತೆ? ನಿಜಕ್ಕೂ ಮಾತಾಡಬೇಕಾಗಿರ್ತಕ್ಕಂಥದ್ದೇ. ಅಯ್ಯಪ್ಪ ಸ್ವಾಮಿ ಅಂದರೆ ಸಾಧಾರಣ ಅಲ್ಲ. ಈಗಾಗಲೇ ತಿಳಿಸ್ತಾನೆ ಇದ್ದೇನೆ, ಅಯ್ಯಪ್ಪ ಸ್ವಾಮಿ ಅಂದರೆ ಸಾಧಾರಣ ಅಲ್ಲ. ಅಯ್ಯಪ್ಪ ಸ್ವಾಮಿ ಅಂದ್ರೇ ವಿಭಿನ್ನ. ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನ ಅಂದ್ರೇ ವಿಭಿನ್ನ. ಅದಕ್ಕೋಸ್ಕರ ಇಷ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲವನ್ನೂ ಕೂಡ ನಾನು ಯಾಕಿಷ್ಟು ಸಮಾಧಾನವಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಮನುಷ್ಯನಿಗೆ ಒಂದು ವಿಚಾರವನ್ನು ತಲುಪಿಸ್ಬೇಕು, ಒಂದು ವಿಚಾರವನ್ನು ಮುಟ್ಟಿಸ್ಬೇಕು ಅಂದರೆ ಅದರದ್ದೇ ಆದಂಥ ರೀತಿ ನೀತಿಗಳಿರ್ತಕ್ಕಂಥದ್ದಿರುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು, ಇಲ್ಲಿ ನಾನೊಂದು ವಿಚಾರದ ಬಗ್ಗೆ ನಾನು ನಿಮಗೆ ಈ ವ್ಯಕ್ತಿ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಏನಪ್ಪ? ಇಲ್ಲಿರ್ತಕ್ಕಂಥ ಬೇವಿನ ಸೊಪ್ಪನ್ನು ಕಿತ್ಕೊಂಡು ಕುಟ್ಟಿ ಇದರಿಂದ ಒಂದು ಔಷಧವನ್ನು ಮಾಡಬೇಕು. ನಾನು ಏನು ಹೇಳ್ತಾ ಇದ್ದೇನೆ? ಇಲ್ಲಿರ್ತಕ್ಕಂಥ ಬೇವಿನ ಸೊಪ್ಪನ್ನು ಕುಟ್ಟಿ ಔಷಧವನ್ನು ಮಾಡಬೇಕು. ಆದರೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥ ತಪ್ಪೇನಿದೆ? ಇಲ್ಲಿರ್ತಕ್ಕಂಥ ಬೇವಿನ ಸೊಪ್ಪನ್ನು ಹೆಂಗಂದ್ರೆ ನನಗೆ ಕಿತ್ಕೊಂಡು ಕಾಲು ಕೆಳಗೆ ಹಾಕ್ಕೊಂಡು ತುಳಿದು ಅದರಿಂದ ಔಷಧವನ್ನು ಮಾಡ್ತಾ ಇದ್ದಾರೆ.
ನಾನು ಇದನ್ನು ಯಾವ ರೀತಿ ತಿಳಿಸ್ಬೇಕು ಅವರಿಗೆ? 2 ವಿಧಾನದಲ್ಲಿ ತಿಳಿಸ್ಬೋದು. ಒಂದು ಕೋಪದಿಂದ, ಇನ್ನೊಂದು ಸಮಾಧಾನದಿಂದ. ನಾನು ಕೋಪದಿಂದ, ವ್ಯಕ್ತಿ ನೀನು ಏನು ಮಾಡ್ತಾ ಇದೆಯಪ್ಪ, ನಿನಗೆ ಅರಿವಿದೆಯಾ, ನೀನು ಮಾಡ್ತಾ ಇರೋದು ಸರಿನಾ, ನಿನಗೆ ಒಂದು ಸ್ವಲ್ಪನಾದರೂ ತಲೆ ಇದೆಯಾ, ಬುದ್ಧಿ ಇದೆಯಾ, ನೀನು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಸುಳ್ಳು, ಇದನ್ನು ಮಾಡೋದ್ರಿಂದ ನೀನು ಹಾಳಾಗೋಗ್ತೀಯಾ, ನೀನು ಎಕ್ಕುಟ್ಟೋಗ್ತೀಯಾ, ನಿನಗೆ ಬೇರೆ ರೀತಿಯೇ ಆಗೋಗುತ್ತೆ, ನಿನಗೆ ಆ ಸಮಸ್ಯೆ ಎದುರಾಗೋಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಯ ಮನಸ್ಥಿತಿ ಏನಾಗುತ್ತೆ? ಬದಲಾಗುತ್ತೆ. ವ್ಯಕ್ತಿ ಏನು ಮಾಡ್ತಾನೆ, ಇವನು ಯಾರಪ್ಪ ನನಗೆ ಹೇಳಕ್ಕೆ, ನಾನು ಹೆಂಗಾದರೂ ಬದುಕೊಂತೀನಿ, ನನ್ನಿಷ್ಟ, ನನ್ನ ಜೀವನ, ನನ್ನ ದೇಹ, ನಾನು ಹೆಂಗಾನ ಬದುಕೊಂತೀನಿ ಬಿಡಿ. ಅದೇ ನಾನು ಸೌಜನ್ಯದಿಂದ, ಸಮಾಧಾನದಿಂದ, ನೋಡಪ್ಪ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ತಪ್ಪು. ಈ ಒಂದು ಬೇವಿನ ಸೊಪ್ಪನ್ನು ಈ ರೀತಿ ತೆಗೆದುಕೊಂಡು ಅದಕ್ಕೆ ಆದಂಥ ಒಂದಷ್ಟು ಶಸ್ತ್ರಗಳಿವೆ. ಶಸ್ತ್ರ ಅಂದರೆ ಏನಪ್ಪ? ಒಂದು ಬೌಲ್ ತೊಗೊಂಡು, ಒಂದು ಚಿಕ್ಕದಾಗಿರ್ತಕ್ಕಂಥ ಕಬ್ಬಿಣದ ರಾಡೋ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ವುಡ್ಡಿಂದ ಏನಾದರೂ, ಈ ಒಂದು ಸಾಧಾರಣವಾಗಿ ಈ ಒಂದು ಅಡಿಕೆಯನ್ನು ಕೊಡ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಆ ಒಂದು ಶಸ್ತ್ರವನ್ನು ಉಪಯೋಗಿಸಿ ಈ ಒಂದು ಬೇವಿನ ಸೊಪ್ಪನ್ನು ಅದರಲ್ಲಿ ಹಾಕ್ಕೊಂಡು ಅದರಿಂದ ಕುಟ್ಟಿ ರಸ ತೆಗೆದು ಅದರಿಂದ ಔಷಧವನ್ನು ಮಾಡ್ಕೊಳ್ಬೇಕು. ಈಗ ನೀನು ಕಾಲು ಕೆಳಗೆ ಹಾಕೊಂಡು ತುಳಿತಾ ಇರೋದು ನಿಜಕ್ಕೂ ತಪ್ಪಪ್ಪ, ಜೋಪಾನ. ಯಾಕೆಂದರೆ ಈ ಒಂದು ತಪ್ಪನ್ನು ಮಾಡಬೇಡಿ. ಈ ಒಂದು ಮಾತಾಡಿದಾಗ ಅಯ್ಯೋ ಹೌದು ನೋಡಿ, ನಿಜವಾಗ್ಲೂ ಈ ವ್ಯಕ್ತಿ ಹೇಳ್ತಾ ಇರೋದು ನಿಜ, ಇಲ್ಲೇನೋ ನಾನು ತಪ್ಪು ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು, ನಾನು ಈ ಥರ ಮಾಡಬೇಕು ಎಂಬತಕ್ಕಂಥದ್ದು ಮನಸ್ಸನ್ನು ಬದಲಾಯಿಸ್ಕೊಳ್ತಾರೆ. ಅದೇ ರೀತಿ ಹೆಣ್ಣು ಮಕ್ಕಳು ತಾವು ಅರಿವಿಲ್ಲದಿರ ನಿನ್ನೊಬ್ರು ಯಾರೋ ಮಾತನ್ನು ಕೇಳಿಕೊಂಡು, ಅವಿವೇಕಿ ಮಾತನ್ನು ಕೇಳಿಕೊಂಡು, ನಿಮ್ಮ ಮನಸ್ಸನ್ನು ನಿಜವಾಗ್ಲೂ ಕೆಡಿಸ್ಬೇಕು ಎಂಬತಕ್ಕಂಥವ್ರ ಮಾತನ್ನು ಕೇಳಿಕೊಂಡು ನೀವೇನು ಮಾಡ್ತೀರಿ? ಒಂದಷ್ಟು ಕೆಲಸಗಳಿಗೆ ಮುಂದೆ ಬರ್ತೀರಿ. ಯಾವುದನ್ನು ಮಾಡಬಾರ್ದೋ ಆ ಕೆಲಸಗಳಿಗೆ ಮುಂದೆ ಬರ್ತೀರ. ಅದು ತಪ್ಪು ಅನ್ನೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಸಂಪೂರ್ಣವಾಗಿ ಆ ಸಮಯದಲ್ಲಿ ಆ ವ್ಯಕ್ತಿ ಏನು ಹೇಳ್ತಾರೋ ಅದನ್ನು ಮಾತ್ರ ಕೇಳ್ತಾ ಇರ್ತೀರ ಹೊರತಾಗಿ ನೀವು ಸ್ವಂತ ಬುದ್ಧಿಯಿಂದ ಬೇರೆ ಯಾವ ರೀತಿಯೂ ಕೂಡ ಯೋಚನೆ ಮಾಡೋದಿಲ್ಲ, ನನಗೆ ಇದರಿಂದ ಯಾವ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು. ಆಗ ಅದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಬಂದು, ನೋಡಿಮ್ಮ ಈ ಒಂದು ಸಮಯದಲ್ಲಿ ತಾವಿಂಥ ತಪ್ಪನ್ನು ಮಾಡಬೇಡಿ, ಹೆಣ್ಣು ಮಕ್ಕಳು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಜೋಪಾನ. ನಾನು ಈ ಮಾತನ್ನು ಹೇಳಿದಾಗ ಹೆಣ್ಣು ಮಕ್ಕಳು ಒಂದಷ್ಟು ಜನ ತಾವು ಕೇಳ್ತೀರಿ ನಿಧಾನವಾಗಿ. ಅದರ ಬದಲು ಹೆಣ್ಣು ಮಕ್ಕಳು ನಿಮಗೆ ಸ್ವಲ್ಪನಾದರೂ ತಲೆ ಇಲ್ವೇನಮ್ಮ, ನೀವಿಂಥ ಕೆಲಸ ಮಾಡ್ಬೋದೇ, ನೀವೀಗ ಮಾಡ್ತಾಯಿದ್ದೀರ ತಪ್ಪಲ್ವಾ ಅನ್ನೋ ಮಾತನ್ನು ನಾನು ಈ ಧಾಟಿಯಲ್ಲಿ ಹೇಳಿದ್ರೆ ನಿಮ್ಮ ಮನಸ್ಸಿಗೂ ಕೂಡ ನೋವು ಆಗ್ತಕ್ಕಂಥದ್ದಿರುತ್ತೆ. ನೀವೇನನ್ನು ಕೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಬೇರೆ ರೀತಿಯೇ ಅರ್ಥ ಮಾಡ್ಕೊಳ್ತೀರಿ. ಅದೇ ರೀತಿ ನಾನು ಯಾಕಿಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದೇನೆ ಅಂದರೆ ತಿಳಿಸ್ತಕ್ಕಂಥ ವಿಚಾರ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದಿದೆ. ಈ ಒಂದು ವಿಚಾರ ನಾನು ಎಷ್ಟು ಜೋಪಾನವಾಗಿ ಒಬ್ಬ ವ್ಯಕ್ತಿಗೆ ತಲುಪಿಸ್ಬೇಕೋ ಅಷ್ಟೇ ಜೋಪಾನವಾಗಿ ತಲುಪಿಸ್ಬೇಕು. ನಾನು ಇದನ್ನು ವೇಗವಾಗಿ ತಲುಪಿಸೋದು, ಇಲ್ಲಾಂದರೆ ಕೈ ಹಿಂಗೆ ಮಾಡ್ಕೊಂಡು ತಲುಪಿಸೋದು ಮಾಡಿದ್ರೆ ಅದೇನಾದರೂ ಬಿತ್ತು ಅಂದರೆ ಒಡೆದೋಗುತ್ತೆ. ಒಡೆದೋದ್ರೆ ಅದರಲ್ಲದೆ ಆಗ್ತಕ್ಕಂಥ ಪರಿಸ್ಥಿತಿಯೇ ಬೇರೆ. ನಾನು ಅದನ್ನು ತಲುಪಿಸಿ ನನಗೂ ಏನೂ ಬರಲಿಲ್ಲ, ಅದನ್ನು ಈಸ್ಕೊಳತ್ತಿರ್ತಕ್ಕಂಥವ್ರು ಅವ್ರಿಗೂ ಏನೂ ಸಿಗೋದಿಲ್ಲ, ಮಧ್ಯದಲ್ಲಿ ಒಂದು ಘರ್ಷಣೆ. ಕೊಡಬೇಕಾಗಿರೋ ನೀನು ನ್ಯಾಯವಾಗಿ ಕೊಡಲಿಲ್ಲಪ್ಪ, ನಾನೇನು ಮಾಡಲಿ, ಬೀಳಿಸ್ಬಿಟ್ಟಲ್ಲಪ್ಪ. ಇದೆಲ್ಲವೂ ಕೂಡ ನಾನು ಹೇಳೋ ರೀತಿ ಬೇರೆ ಆಗಿದೆ, ಅರ್ಥ ಒಂದೇ. ತಾವು ಅರ್ಥ ಮಾಡ್ಕೊಳ್ಬೇಕೆಂದರೆ ತುಂಬ ಸೂಕ್ಷ್ಮವಾಗಿ ನಾನು ಮಾತಾಡಬೇಕಾಗತ್ತೆ. ಎಲ್ಲವನ್ನೂ ಕೂಡ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡೋ ರೀತಿ ನಾನು ಇಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ. ಮಕ್ಕಳಿರ್ತಾರೆ, ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿಯನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ನಾನು ಮಾತಾಡ್ಬೋದು ಸಾಕಷ್ಟು ಥರನೇ, ಯಾಕೆಂದರೆ ಬೇರೆ ಶಬ್ದಗಳನ್ನೇ ಉಪಯೋಗಿಸ್ತಾ ಮಾತಾಡ್ಬೋದು. ನಾವು ಮಾತಾಡಬಾರ್ದಂಥ ತಪ್ಪನ್ನು. ಮಕ್ಕಳು ಅವರು ಭಾಳ ಸೂಕ್ಷ್ಮ. ಟಿ ವಿ ಇವತ್ತಿನ ದಿವಸ ಜಗತ್ತಿನಲ್ಲಿ ಟಿ ವಿ, ಮೊಬೈಲು ತುಂಬ ಆಪ್ತವಾಗಿರ್ತಕ್ಕಂಥದ್ದು ಮಕ್ಕಳಿಗೆ. ಮಕ್ಕಳು ಮೊದಲು ಇವತ್ತಿನ ದಿವಸ ಬುಕ್ಕನ್ನು ಹಿಡಿಯೋದಿಲ್ಲ, ಪೆನ್ನು ಪೆನ್ಸಿಲ್ ಏನೂ ಹಿಡಿಯೋದಿಲ್ಲ. ಮೊದಲು ಹಿಡಿಯೋದೇ ಜಾಯ್ಸ್ಟಿಕ್ಕು, ಮೊದಲು ಹಿಡಿಯೋದೇ ಗೇಮು, ಮೊದಲು ಹಿಡಿಯೋದೇ ಫೋನು. ಯಾಕೆಂದರೆ ಇವತ್ತಿನ ದಿವಸ ಪರಿಸ್ಥಿತಿ ಅದಾಗಿದೆ. ತಪ್ಪು ಅನ್ನಬಾರ್ದು ನಾವು. ಮೊಬೈಲಿಂದ ಒಂದಷ್ಟು ಒಳ್ಳೆಯದು ಉಂಟು, ಒಂದಷ್ಟು ಕೆಟ್ಟದು ಉಂಟು. ಕೆಟ್ಟದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು, ಒಳ್ಳೆಯದನ್ನೇ ನಾವು ಗ್ರಹಿಸಬೇಕು. ಅಂತಹ ಸಮಯದಲ್ಲಿ ಸಾಧಾರಣವಾಗಿ ನಾನು ತಿಳಿಸ್ತಕ್ಕಂಥ ಒಂದಷ್ಟು ಜನ ನನ್ನ ಅಭಿಮಾನಿಗಳೇನು ಮಾಡ್ತಾರೆ, ಇದರಲ್ಲಿ ಏನೋ ಒಂದಷ್ಟು ಒಳಿತಿದೆ, ನಿಜಕ್ಕೂ ಸಮಾಜಕ್ಕೆ ಬೇಕು ಎಂಬತಕ್ಕಂಥವ್ರು ನಮ್ಮ ಅಭಿಮಾನಿಗಳು. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ, ನನಗೆ ಬಹಳ ಖುಷಿಯಾಗುತ್ತೆ ನನ್ನ ಅಭಿಮಾನಿಗಳದನ್ನು ಮಾಡೋದನ್ನು. ಅಭಿಮಾನಿಗಳದಾವೆಲ್ಲ ಏನು ಮಾಡ್ತೀರಿ, ಒಂದಷ್ಟು ಏನಾದರೂ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಅದಷ್ಟನ್ನು ಮಾತ್ರ ತೆಗೆದು ಒಂದು ಸ್ಟೇಟಸ್ಗೆ ಹಾಕೋದು, ಇನ್ಸ್ಟಾಗ್ರಾಮ್ಗೆ ಹಾಕೋದು, ಫೇಸ್ಬುಕ್ಗೆ ಹಾಕೋದು ಮಾಡ್ತೀರಿ. ನನ್ನ ಗುರುಗಳ ವಿಡಿಯೋ ಅಂತೂ ನಾನು ತುಂಬ ಸತಿ ನೋಡಿದ್ದೇನೆ. ಯಾಕೆಂದರೆ ಈ ಗುರುಗಳು ಯಾವುದಾದ್ರೂ ಒಂದು ವಿಚಾರವನ್ನು ಮಾತಾಡಿದ್ದಾದ ನಂತರ ಅದಕ್ಕೆ ಆದಂಥ ಒಂದು ಸಾಂಗನ್ನು ಸೆಟ್ ಮಾಡಿ ಬಹಳ ವಿಭಿನ್ನ ರೀತಿಯಲ್ಲಿ ತೋರಿಸ್ತಾರೆ ಅದನ್ನು. ನಿಜಕ್ಕೂ ಅಂಥ ಸಮಯದಲ್ಲೆಲ್ಲ ಒಂಥರ ಖುಷಿಯಾಗತ್ತೆ ನನಗೆ.
ನನ್ನ ವಿಡಿಯೋನು ಯಾರೋ ಒಂದಷ್ಟು ಜನ ಮಾಡಿದರು, ಒಬ್ಬರೋ ಇಬ್ಬರು ಮಾಡಿದರು. ನಾನು ಅದನ್ನು ನೋಡಿದೆ, ನನಗೆ ಬಹಳ ಸಂತೋಷಪಟ್ಟೆ. ಅದನ್ನು ನಿಜಕ್ಕೂ ತುಂಬಾ ಖುಷಿಯಾಗೋಯ್ತು. ಇದನ್ನು ನಾನೇ ಮಾತಾಡೋದ್ನೇನೋ ಎಂಬತಕ್ಕಂಥ ರೀತಿಯಲ್ಲೇ ಅದನ್ನು ಎಡಿಟ್ ಮಾಡಿ ಅದನ್ನು ಹೊರಗಡೆ ತೊಗೊಂಡು ಬಂದಿದ್ರು. ನನಗೆ ಬಹಳ ಸಂತೋಷ ಆಯಿತು. ಅದೇ ರೀತಿ ಮಕ್ಕಳು ಇವತ್ತಿನ ದಿವಸ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಹಾಳು ಮೂಳು ಎಂಬತಕ್ಕಂಥ ಸಾಕಷ್ಟು ಆ್ಯಪ್ಗಳನ್ನು ತಿರುಗಿಸ್ತಾ ಇರ್ತೀರಿ. ಈ ಒಂದು ಸಮಯದಲ್ಲಿ ನಾನು ಮಾತಾಡ್ತಕ್ಕಂಥದ್ದು ಕೂಡ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಮಕ್ಕಳಿಗೂ ಕೂಡ ಯಾವುದೇ ರೀತಿ ಪರಿಣಾಮ ಬೀರಬಾರ್ದು. ಅವರನ್ನೂ ಕೂಡ ಅರಿತುಕೊಂಡು ಒಂದಷ್ಟು ಜನಕ್ಕೆ ಅವರು ತಿಳಿಸ್ತಕ್ಕಂಥ ಮಾಹಿತಿಯನ್ನೇ ನಾನು ತಲುಪಿಸ್ಬೇಕು. ಆ ಒಂದು ರೀತಿಯಲ್ಲೇ ನಾನು ತಲುಪಿಸ್ಬೇಕು. ನೋಡಿ, ನಾನು ಮಾತಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತೇನೆ. ನನಗೂ ಕೂಡ ನಮ್ಮ ಗುರುಗಳು ಒಂದಷ್ಟು ವಿದ್ಯೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ನೀನು ಆಡ್ತಕ್ಕಂಥ ಮಾತು ನೀನು ಒಬ್ಬನು ಮಾತ್ರ ಆಡ್ತಕ್ಕಂಥದ್ದಲ್ಲ, ಸಮಾಜಕ್ಕೆ ಆಡ್ತಾ ಇರತಕ್ಕಂಥದ್ದು. ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರೂ ಇರ್ತಾರೆ. ನನ್ನ ದೃಷ್ಟಿಯಲ್ಲಿ ಯಾರೂ ಕೆಟ್ಟವರಿಲ್ಲಪ್ಪ, ಎಲ್ಲರೂ ಒಳ್ಳೆಯವರೇ. ನನ್ನ ತಂದೆಯವರು ಹೇಳ್ಕೊಟ್ಟಿರೋದು ಅದನ್ನು. ಯಾರನ್ನೂ ಕೆಟ್ಟವರಾಗಿ ನೋಡಬೇಡ, ಎಲ್ಲರೂ ಒಳ್ಳೆಯವರೇ. ನಿನಗೆ ಕೆಟ್ಟದ್ದು ಮಾಡಬೇಕು ಎಂಬತಕ್ಕಂಥ ವ್ಯಕ್ತಿ ನೀನು ಎದುರುಗಡೆ ನಿಂತಿದ್ರೂ ಕೂಡ ಅವನಲ್ಲಿರ್ತಕ್ಕಂಥ ಕೆಟ್ಟ ಗುಣ ನಿನಗೆ ಬೇಡ, ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಕ್ಕೆ ಮಾತ್ರ ನೀನು ಜಾಗ ಕೊಡು, ಸಾಕು. ಈ ಮಾತು ಹೇಳಿದಾಗ ನಿಜಕ್ಕೂ ಒಂದು ಕ್ಷಣ ನನಗೂ ಒಂದು ರೀತಿ ಯೋಚನೆಯನ್ನು ಮಾಡಿದೆ. ನಿಜ ಅಲ್ವಾ ಇದು? ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಮಗೆ ಎಷ್ಟೇ ಕೆಡಕನ್ನು ಉಂಟು ಮಾಡಬೇಕಾದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣದಿಂದ ನಾವು ಅವ್ರನ್ನ ದೂರ ತಳ್ಳೋದಕ್ಕಿಂತ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಗುಣಕ್ಕೆ ನಾವು ಹತ್ರ ತಗೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಆಗ ಆ ಒಂದು ಕೆಟ್ಟ ಗುಣವನ್ನು ಏನು ತೋರಬೇಕು ಎಂಬತಕ್ಕಂಥ ವ್ಯಕ್ತಿ ಬಂದಿರ್ತಾನೋ ಅವರೂ ಕೂಡ ಎಲ್ಲೋ ಒಂದು ಕಡೆ ಸೋತು ನಮ್ಮ ಜೊತೆ ಸೇರಿಕೊಳ್ತಾರೆ. ಎಷ್ಟು ಅದ್ಭುತ ಇದೆ ನೋಡಿ ಈ ಮಾತು. ನನಗೆ ಒಂಥರ ಖುಷಿ ಆಗ್ತಾಯಿದೆ ನಾನು ಈ ಮಾತನ್ನು ಹೇಳಬೇಕಾದ್ರೆ. ಒಂದಷ್ಟು ವಿಚಾರವನ್ನು ತಿಳಿಸ್ಬೇಕಾದ್ರೆ ಕೇಳ್ತಕ್ಕಂಥವ್ರು ತಾವಷ್ಟೇ ಖುಷಿ ಪಡ್ತಕ್ಕಂಥದ್ದೆಲ್ಲ ಹೇಳಬೇಕಾದ್ರೆ ನಮಗೂ ಖುಷಿಯಾಗುತ್ತೆ. ನಾನು ಇಂತಹ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದ್ದೇನಾ, ನನ್ನ ಬಾಯಲ್ಲಿ ಇಂಥ ಒಂದು ಮಾತು ಬರ್ತಾ ಇದೆಯಾ, ನನಗೆ ಸಂತೋಷ ಆಗ್ತಾಯಿದೆ ನಿಜವಾಗ್ಲೂ. ಮಾತಾಡ್ತಕ್ಕಂಥದ್ದು ಇನ್ನಷ್ಟು ಇದೆ, ಅದರ ಜೊತೆ ತಂತ್ರಸಾರವೂ ಇದೆ. ಇದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲು ಅಂಕಲ್ಲು, ಆಂಟಿ, ಅಜ್ಜಿ, ತಾತ ಇವರು ಮೊಬೈಲ್ ಯೂಸ್ ಮಾಡ್ತಾಯಿದ್ರು. ಈ ಇವ್ರಿಗಿನ್ನ ನಮ್ಮ ಯೂತ್ಸ್ ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದೇವೆ. ನನ್ನ ಮಾತು ಎಲ್ಲೂ ಕೂಡ ಜಾರಬಾರ್ದು. ನಾನೇನೇ ಮಾತಾಡಿದ್ರೂ ಕೂಡ ಅದು ವಯಸ್ಸಾಗಿರ್ತಕ್ಕಂಥವ್ರಿಗೆ ಮಾತ್ರ ಅವಲಂಬಿಸ್ತಕ್ಕಂಥದ್ದಲ್ಲ. ಯೂತ್ಸ್ ನಿಮಗೂ ಕೂಡ ಅವಲಂಬಿಸುತ್ತೆ. ನಾನು ಜಾಸ್ತಿ ಇಷ್ಟಪಡೋದೇ ಯೂತ್ಸು. ನಾನು ನಿಜ ಓಪನ್ನಾಗಿ ಹೇಳ್ತೀನಿ ಇದನ್ನು. ಇದೇನಪ್ಪ ಗುರುಗಳೇ ಯೂತ್ಸ್ ಇವತ್ತಿನ ದಿವಸ ನಿಮ್ಮನ್ನು ನೋಡ್ತಾರೋ ಬಿಡ್ತಾರೋ, ನಾವು ನಿಮ್ಮನ್ನು ನೋಡ್ತೀವಿ ಗುರುಗಳೇ. ವಯಸ್ಸಾಗಿರ್ತಕ್ಕಂಥವ್ರು ನಿಜವಾಗ್ಲೂ ತಾಯಂದರು ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಇವತ್ತಿನ ದಿವಸ ಈ ನಿಮ್ಮ ಮಗ ಶ್ರೀನಿವಾಸ್ ಶರ್ಮಾ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ನೀವೇ ಕಾರಣ. ಮನೆಯಲ್ಲಿ ಎತ್ಕೊಂಡು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾನು ಆಡ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಪ್ರತಿಯೊಂದನ್ನು ಕೂಡ ಅನುಸರಿಸಿ ನಾನೆಲ್ಲಾದರೂ ಆಚೆ ಕಡೆ ಬಂದಾಗ ಗುರುಗಳೇ ನೀವು ಈ ಮಾತನ್ನು ಹೇಳಿದ್ರೆ ನನಗೆ ಬಹಳ ಸಂತೋಷ ಆಯಿತು, ತುಂಬಾ ಖುಷಿ ಆಯಿತು. ಆ ಮಾತುಗಳನ್ನು ಕೇಳಬೇಕಾದ್ರೆ ನನಗೆ ಸಂತೋಷ ಆಗುತ್ತೆ. ಅಜ್ಜಿ, ತಾತ, ಮನೆಯಲ್ಲಿರ್ತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ನೀವೆಲ್ಲರೂ ಕೂಡ ನೋಡ್ತೀರಿ. ಮನೆಯಲ್ಲಿ ತಾಯಂದರು ತಾವೆಲ್ಲರೂ ಕೂಡ ನೋಡ್ತೀರಿ. ಅದೇ ರೀತಿ ಯೂತ್ಸು ತಾವೂ ಕೂಡ ನೋಡಬೇಕಾಗಿರ್ತಕ್ಕಂಥದ್ದೇ. ಆಧ್ಯಾತ್ಮದಲ್ಲಿ ಬಹಳಾನೇ ಸಿಹಿ ಇದೆ. ಆಧ್ಯಾತ್ಮದಲ್ಲಿ ಬಹಳಾನೇ ಸಿಹಿ ಇದೆ. ಈ ಒಂದು ಸಿಹಿ ಇಲ್ಲ ಅಂದರೆ ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾ ಇಷ್ಟು ಯೌವನದ ಜೀವನದಲ್ಲಿ ಯಾಕೆ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಬಂದು ಈ ಸ್ಥಾನಕ್ಕೆ ಕೂತ್ಕೊಂಡಿದ್ದು? ಧರ್ಮದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು, ಧರ್ಮದ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಇರ್ತಕ್ಕಂಥದ್ದು, ಇದರಲ್ಲಿರ್ತಕ್ಕಂಥ ಆ ಒಂದು ಸಿಹಿಯೇ ಬೇರೆ. ಇದು ಸಕ್ಕರೆ ಅಂತ ಹೇಳೋ, ಬೆಲ್ಲ ಅಂತ ಹೇಳೋ, ಇಲ್ಲ ಅಂದರೆ ಸಿಹಿ ಎಂಬತಕ್ಕಂಥ ಪದಕ್ಕೆ ಇನ್ನೊಂದು ಮಹತ್ ಹೆಸರಿದ್ರೆ ಅದನ್ನು ಹೇಳೋ, ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಿಹಿ ಇದೆ. ಈ ಸಿಹಿಯಲ್ಲಿ ಇನ್ನೊಂದು ಹೇಳ್ತೇನೆ, ಸಿಹಿಯನ್ನು ಎಷ್ಟು ತೊಗೊಳ್ಬೇಕೋ ಅಷ್ಟೇ ತೊಗೊಳ್ಬೇಕು. ಸಿಹಿಯನ್ನು ಜಾಸ್ತಿ ತೊಗೊಂಬಿಟ್ರೆ ಏನಾಗುತ್ತೆ? ಶುಗರ್ ಬರುತ್ತೆ. ಅದಕ್ಕೆ ಎಷ್ಟು ತೊಗೋಬೇಕೋ ಅಷ್ಟೇ ತೊಗೋಬೇಕು. ಈ ಒಂದು ವಿಚಾರಕ್ಕೆ ಬಂದಾಗ ಯೂತ್ಸು ನಿಜವಾಗ್ಲೂ ಮೊನ್ನೆ ಬೀದರ್ಗೆ ಹೋಗಿದ್ನಪ್ಪ, ನನಗೆ ಸಖತ್ ಖುಷಿ ಆಯ್ತಪ್ಪ. ಚಿಟಗುಪ್ಪ ತಾಲೂಕಲ್ಲಿ ಏನ ಯೂತ್ಸು, ಏನು ಹುಡುಗರು, ಏನು ಆ ಶಕ್ತಿ! ಅಪ್ಪ, ಒಂದು ಕ್ಷಣ ನಾನೇ ಮೈಮರ್ತು ಹೋದೆ. ನಿಜವಾಗ್ಲೂ ಒಂದು ನಿಮಿಷ ನಮ್ಮ ತಂದೆಯವರಿಗೆ ಅಂತಲೇ ಒಂದು ಕುದುರೆಯ ಸಾರೋಟನ್ನು ಪಾಪ ಎಲ್ಲರೂ ಕೂಡ ಸೇರಿ ರೆಡಿ ಮಾಡಿದರು ಮತ್ತು ಒಂದು ಗಾಡಿಯನ್ನು ಕೂಡ ರೆಡಿ ಮಾಡಿದರು, ಬಹಳ ವಿಭಿನ್ನ ರೀತಿಯಲ್ಲಿ ಅಲಂಕರಿಸಿ. ನಾನೊಂದು ಕ್ಷಣ ಯೂತ್ಸ್ ಎಲ್ಲರೂ ಕೂಡ ಶ್ರೀನಿವಾಸ್ ಶರ್ಮಾರವರಿಗೆ ಜಯವಾಗಲಿ, ಶ್ರೀನಿವಾಸ್ ಶರ್ಮಾರವರಿಗೆ ಜಯವಾಗಲಿ, ಶ್ರೀನಿವಾಸ್ ಶರ್ಮಾರವರಿಗೆ ಜಯವಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಆ ಒಂದು ಕೂಗನ್ನು ಹಾಕ್ತಾ ನನ್ನ ಪಕ್ಕನೇ ಬಂದರು. ಶ್ರೀನಿವಾಸ್ ಶರ್ಮಾ ಅವರೇ, ನಿಮ್ಮ ಮೈ ಮೇಲಿರೋ ಒಂದು ಹಾರ ನನಗೆ ಬೇಕು ಅಂತಂದರು. ತೆಕ್ಕೊಟ್ಟೆ. ಅದನ್ನು
ಒಬ್ರು ಕೇಳಿದ್ರೆ ನಾನು ಒಂದು ಸತಿ ತೆಗೆದವ್ರ ಕೈಯಲ್ಲಿ ಏನಾರ ಕೊಟ್ಟರೆ ಹಿಂಗೆ ತಿರೋ ಅಷ್ಟರಲ್ಲಿ 5 ಜನದ ಕೈಯಲ್ಲೂ ಹೂವಿರೋದು, ಎಲ್ಲರೂ ಕಿತ್ಕೊಂಡ್ಬಿಡೋರು. ಒಂದಷ್ಟು ಜನ ಬರೋರು, ಶ್ರೀನಿವಾಸ್ ಶರ್ಮಾ ಅವರವರೇ ಹೂವೇನೋ ಕಿತ್ಕೊಂಡ್ಬಿಟ್ರು, ನಿಮ್ಗೆ ತಲೆಯಲ್ಲಿ ನಿಮ್ಮ ದೇಹದ ಮೇಲೆ ಇರೋ ಶಾಲ್ ಆದರೂ ನನಗೆ ಕೊಡಿ. ಆಯ್ತಪ್ಪ ಬಾ, ಅದಕ್ಕಿಂತ ಹೆಚ್ಚಿಂದೇನು ಕೊಡುವ ಅಂತ ಹಿಂಗೆ ತೆಗೆದು ಹಿಂಗೆ ಹಾಕೋ ಅಷ್ಟರಲ್ಲಿ ಶಾಲ್ ಆಗಲೇ ಚೂರಾಗೋಗಿರೋದು. ಏನಾ ಪ್ರೀತಿ ವಿಶ್ವಾಸ? ಇದೆಲ್ಲವನ್ನು ಕೂಡ ಸಂಪಾದನೆ ಮಾಡೋದು ಬಹಳನೇ ಕಷ್ಟ. ಅದೇ ರೀತಿ ಯೂತ್ಸು ಈ ಒಂದು ಧರ್ಮದ ಮಾರ್ಗಕ್ಕೆ ಬಂದಿರತಕ್ಕಂಥದ್ದಾಗಲಿ, ದೇವರನ್ನು ನಂಬತಕ್ಕಂಥದ್ದಾಗಲಿ, ಈ ಒಂದು ಧರ್ಮದ ಮಾರ್ಗದಲ್ಲಿ ಬಂದು ಸಾಕಷ್ಟು ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಇದರಲ್ಲಿ ಸದಾ ಅವ್ರು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದಾಗಲಿ ನಾನು ನೋಡಿದ ತಕ್ಷಣ ನಿಜಕ್ಕೂ ನಾನು ಧನ್ಯ ಗುರು, ನಾನು ಖುಷಿಯಾಗೋದೆ. ಚಿಟಗುಪ್ಪ ತಾಲೂಕಿನಲ್ಲಿರ್ತಕ್ಕಂಥ ಯುವಕರು ನಿಮ್ಮೆಲ್ಲರಿಗೂ ಕೂಡ ನಾನು ಈ ಮಾತನ್ನು ಹೇಳ್ತಾ ಇದ್ದೆ. ನಿಜಕ್ಕೂ ನಿಮಗೆ ಆ ಒಂದು ರೇವಣ ಸಿದ್ದೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗಿದೆ. ಇಂಥ ಇನ್ನೊಂದಷ್ಟು ಧರ್ಮದ ಕೆಲಸವನ್ನು ಮಾಡಿ. ಚಿಟಗುಪ್ಪ ತಾಲೂಕು ಅಂದರೆ ಹಿಂದೂ ಹುಲಿಗಳಿದ್ದಾರೆ ಆ ಜಾಗದಲ್ಲಿ ಎಂಬತಕ್ಕಂಥ ಹೆಸರು ಬರಬೇಕು. ಬೀದರ್ ಗ್ರಾಮದಲ್ಲಿ, ಬೀದರ್ ಜಾಗದಲ್ಲಿ, ಆ ಒಂದು ಬೀದರ್ ಜಿಲ್ಲೆಯಲ್ಲಿ ನಾನು ನೋಡಿದೆ, ನಿಜಕ್ಕೂ ಅಲ್ಲೂ ಕೂಡ ಸಾಕಷ್ಟು ಜನ ಯುವಕರು ಶ್ರೀನಿವಾಸ್ ಶರ್ಮಾರವರಿಗೆ ಜಯವಾಗಲಿ, ಆನಂದ್ ಗುರೂಜಿರವರಿಗೆ ಜಯವಾಗಲಿ. ಏನು ಖುಷಿ, ಏನು ಆ ಒಂದು ಆನಂದ, ಏನೊಂದು ಆ ಒಂದು ಉತ್ಸಾಹ. ಅದೇ ರೀತಿ ನಾನು ಹೇಳೋದೇನಪ್ಪ ಅಂದರೆ, ನೀವು ನನ್ನನ್ನೇ ಫಾಲೋ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ. ನೀವು ಯೂತ್ಸು ನನ್ನನ್ನೇ ಫಾಲೋ ಮಾಡಬೇಕು ನೀವು ಅಂತ ನಾನು ಹೇಳ್ತಾ ಇಲ್ಲ. ಧರ್ಮದ ಮಾರ್ಗದಲ್ಲಿ ಫಾಲೋ ಮಾಡಿ. ಧರ್ಮದ ಮಾರ್ಗದಲ್ಲಿರ್ತಕ್ಕಂಥ ಆ ಒಂದು ಸಿಹಿಯನ್ನು ಸವಿರಿ. ಒಂದು ಸತಿ ನೀವೊಂದು ಸಿಹಿಯನ್ನು ಸವಿತಿದ್ದೆ ಆದರೆ ಆ ಆನಂದನೇ ಬೇರೆ. ಒಂದು ಸತಿ ಕೇಸರಿ ಶಾಲ್ ಹಾಕ್ಕೊಂಡು ಒಂದು ಗಂಧ ಕುಂಕುಮ ಇಟ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಒಂದೇ ಮಾತರಂ ಎಂಬತಕ್ಕಂಥ ಮಾತನ್ನು ಆಡ್ತಾ ಹಿಂದೂ ಜಾಗೃತಿ ಸೇನೆ ಹುಡುಗರು ಬರ್ತಾ ಇದ್ರೆ ರೋಡಲ್ಲಿ, ಗಾಡಿಗಳಲ್ಲಿ ಆ ಒಂದು ಕೇಸರಿ ಧ್ವಜವನ್ನು ಹಾಕ್ಕೊಂಡು ಅಪ್ಪ ಒಂದು ಕ್ಷಣ ಕಣ್ಣು ಪೂರೈಸುತ್ತೆ, ಅಷ್ಟು ಆನಂದ. ಅದೇ ರೀತಿ ಯುವಕರು ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ನಾನು ಹೇಗೆ ನಮ್ಮ ತಂದೆಯವರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೋ, ಈ ನಿಮ್ಮ ಶ್ರೀನಿವಾಸ್ ಶರ್ಮಾ ನಿಮ್ಮ ಯೂತ್ಸ್ಗೆ ನಾನು ಅಷ್ಟೇ ಆದ್ಯತೆಯನ್ನು ಕೊಡ್ತೀನಿ. ನೀವು ಕೂಡ ಚೆನ್ನಾಗಿರಬೇಕು. ಯಾಕೆಂದರೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಆಗಿನ ಕಾಲದಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ಯೂತ್ಸು ಮುಂದಿನ ಕಾಲಕ್ಕೆ ತಾವು ಹೋಗ್ತಕ್ಕಂಥವ್ರು. ನೀವು ಈಗಲೇ ನಿಮ್ಮ ಪಾಯನ ಗಟ್ಟಿ ಮಾಡ್ಕೊಳ್ಬೇಕು, ಹದ್ದು ಬಸ್ತಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಪಾಯನ ಸ್ಟ್ರೆಂತ್ ಇಟ್ಕೊಳ್ಬೇಕು. ನಾಳೆ ದಿವಸ ಒಂದು ದೊಡ್ಡ ಬೃಹತ್ ಮಟ್ಟದ ವಾಸ್ತುಗೃಹವನ್ನು ಕಟ್ಟೋರು ನೀವು, ನಿಮ್ಮ ಡ್ರೀಮ್ಸನ್ನು ಕಟ್ಕೊಳ್ಳೋರು ನೀವು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಕಾಂಕ್ಷೆಗಳನ್ನು ಕಟ್ಕೊಳ್ಳೋರು ನೀವು. ಮೊದಲು ನಿಮ್ಮ ಪಾಯವನ್ನು ಗಟ್ಟಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ, ಎಲ್ಲೋ ಒಂದು ಕಡೆ ಆಡಿರ್ತಕ್ಕಂಥ ಮಾತಲ್ಲಿ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ಬಾಯಿ ತಪ್ಪಿನೋ ಬಾಯಿ ಜಾರೋ ನಿಮ್ಮ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಮಾತನ್ನೇನಾದರೂ ನಾನು ಹೇಳಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸಿ. ಯಾಕೆ ಅಂದರೆ ಈ ಒಂದು ವಿಚಾರವನ್ನು ಲೋಕ ಕಲ್ಯಾಣಾರ್ಥವಾಗಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಸಾಕಷ್ಟು ಸಮಸ್ಯೆಗಳೆದುರಾಗಿದೆ. ಅದೆಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಒಂದು ಹೆಣ್ಣು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ರಾಜ್ಯದಲ್ಲಿ ಮಳೆ ಜಾಸ್ತಿ ಆದರೆ ನಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ರಾಜ್ಯದಲ್ಲಿ ಬಿಸಿಲು ಜಾಸ್ತಿ ಆದರೆ ನಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಣಕಾಸಿಲ್ಲ ಅಂದರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಮನಸ್ಸಿಗೆ ನೋವಾದರೆ ತಾಯಿ ಹತ್ರ ಹೋಗ್ತೀವಿ, ಹೆಂಡತಿ ಹತ್ರ ಹೋಗ್ತೀವಿ. ಹೆಣ್ಣಿಲ್ಲ ಅಂದರೆ ಇವತ್ತಿನ ದಿವಸ ಒಬ್ಬ ಗಂಡು ಏನನ್ನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಒಬ್ಬ ಗಂಡಿನ ಭಾವನೆಗೆ ಸ್ಪಂದಿಸ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರಪ್ಪ? ಅದೇ ಹೆಣ್ಣು. ಒಂದು ಗಂಡಿನ ಭಾವನೆಗೆ ಸಂಪೂರ್ಣವಾಗಿ ಸ್ಪಂದಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಹೆಣ್ಣು. ಯಾಕೆ ಗುರುಗಳೇ ಫ್ರೆಂಡ್ಸು ಸ್ಪಂದಿಸೋದಿಲ್ವಾ? ಫ್ರೆಂಡ್ಸು ಸ್ಪಂದಿಸ್ತಾರಪ್ಪ, ನಿಮ್ಮ ವಿಚಾರಕ್ಕೆ ನಾನು ಹೇಳೋದಿಲ್ಲ. ಆದರೆ ಹೆಣ್ಣು ಸ್ಪಂದಿಸ್ತಕ್ಕಂಥ ರೀತಿ, ಆ ಒಂದು ಆವಭಾವಗಳು, ಅವರು ವ್ಯಕ್ತಪಡಿಸ್ತಕ್ಕಂಥ ಭಾವನೆಗಳು ಅದು ಬೇರೆ ರೀತಿ ಇರ್ತಕ್ಕಂಥದ್ದಿದೆ. ಫ್ರೆಂಡ್ಸ್ ಆಗಿ ನಾವೇನು ಮಾಡ್ತೀವಿ? ಹೆಗಲಿಗೆ ಹೆಗಲು ಕೊಟ್ಲು, ನೀನು ನಡೆಯಪ್ಪ ನಾನು ಇದ್ದೀನಿ ಎಂಬತಕ್ಕಂಥ ಮಾತನ್ನು ಹೇಳ್ಬೋದು. ಆದರೆ ಎಷ್ಟು ಮಟ್ಟಿನವರೆಗೂ? ನಾಳೆ ದಿವಸ ನಿಮಗೊಂದು ಮದುವೆ ಆಗೋವರೆಗೂ, ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಳ್ಳೋವರೆಗೂ, ನೀವು ನಿಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗೋದ್ರೆ, ಈತ ಕಷ್ಟಪಡ್ತಾ ಇರೋ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಬಿಟ್ಟು ಬರ್ತೀರಾ ತಾವು? ಒಂದಷ್ಟು ಜನ ಬರ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹೆಣ್ಣು ಮದುವೆ ಆದ ನಂತರ ಆ ಒಂದು ಸಮಯದಿಂದ ನಿಮ್ಮ ಮುಪ್ಪಿನವರೆಗೂ ಕೂಡ ಜೊತೆಯಲ್ಲಿರ್ತಕ್ಕಂಥವಳು ಹೆಣ್ಣು. ನಿಮ್ಮ ಮುಪ್ಪಿನವರೆಗೂ ಕೂಡ ನೀವು ಸುಖ ಬರಲಿ, ದುಃಖ ಬರಲಿ, ದುಡ್ಡಿರಲಿ, ಇಲ್ಲದೇ ಇರಲಿ, ನೀವು ಎಂತಹ ಕುಗ್ಗಿನ ಸಮಸ್ಯೆಗೆ ಬಗ್ದ್ರೂ ಕೂಡ ಹೆಣ್ಣು ಒಬ್ಬಳೇ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥವಳು. ಅಂಥವರನ್ನು ಗೌರವಿಸಬೇಕು. ಹೆಣ್ಣು ಮಕ್ಕಳು, ನಾನು ಮಾತಾಡಿರ್ತಕ್ಕಂಥ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಅನ್ಯತಾ ಭಾವಿಸಬೇಡಿ. ಶಬರಿಮಲೆಯ ವಿಚಾರವಾಗಲಿ, ಅಲ್ಲಿಗೆ ಪರಿಕ್ರಮಿಸ್ತಕ್ಕಂಥ ವಿಚಾರವಾಗಲಿ, ಅಯ್ಯಪ್ಪ ಸ್ವಾಮಿಯನ್ನು ಆ ಒಂದು ಸಮಯದಲ್ಲಿ ದರ್ಶನ ಮಾಡ್ತಕ್ಕಂಥ ವಿಚಾರವಾಗಲಿ ತಿಳಿಸ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ನಿಮ್ಮ ಶ್ರೀನಿವಾಸ ಶರ್ಮಾ
ನನಗೆಲ್ಲವೂ ವಿದ್ಯೆ ಗೊತ್ತಿದೆ ಅಂತ ನಾನು ಯಾವತ್ತೂ ಕೂಡ ತಲೆ ಎತ್ತಿ ನಡೆದಿರ್ತಕ್ಕಂಥವನಲ್ಲ. ತಲೆ ಬಾಗ್ತಕ್ಕಂಥವನೇ. ಒಂದು ವೇಳೆ ಏನಾದರೂ ತಪ್ಪಿದರೆ, ನಾನು ಆಡಿರ್ತಕ್ಕಂಥ ಮಾತಲ್ಲಿ ಏನಾದರೂ ಬದಲಾವಣೆ ಇದ್ದರೆ ದಯವಿಟ್ಟು ತಿಳಿಸಿ, ನನ್ನನ್ನು ಕ್ಷಮಿಸಿ. ಈ ಮಾತನ್ನು ಹೇಳ್ತೀನಿ. ನಮ್ಮ ತಂದೆಯವರು ಅದೇ ಹೇಳ್ಕೊಟ್ಟಿರೋದು ನನಗೆ. ನೀನು ಯಾವತ್ತೂ ಮೇಲು ಅಂತ ನೀನು ಮೆರಿಬೇಡಪ್ಪ. ಯಾವತ್ತೂ ನೀನು ಮೇಲು, ನಿನಗೆಲ್ಲ ಗೊತ್ತಿದೆ ಎಂಬತಕ್ಕಂಥದ್ದು ಮಾತನ್ನು ಇಟ್ಕೊಂಡು ನೀನು ಮೆರಿಬೇಡ. ಎಡವುತ್ತೀಯ, ಒಂದಲ್ಲ ಒಂದು ದಿವಸ ಎಡವುತ್ತೀಯ. ಅದೇ ನೀನು ತಲೆ ಬಾಗಿ ಹೃದಯಗಡೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾದರೂ ಗುಣಗಳಿದ್ರೆ ಅವನ ಮುಂದೆ ನಿನಗಿನ್ನ ಗುಣ ನನಗೆ ಜಾಸ್ತಿ ಇದೆ ಎಂಬತಕ್ಕಂಥ ಮಾತನ್ನು ಆಡ್ದಿರ, ನೀವೇ ದೊಡ್ಡವರು, ನಿಮ್ಮಲ್ಲೂ ಗುಣ ಇದೆ, ಆ ಒಂದು ಗುಣಕ್ಕೆ ಗೌರವಿಸಿ ನೀನು ತಲೆ ಬಾಗಿದ್ದೆ ಆದರೆ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರುತ್ತೆ. ನೀನು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊತೀಯ ಎಂಬತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ನಡೆದುಕೊಂಡು ಬಂದಿದ್ದೇನೆ, ಅದೇ ರೀತಿ ಇರ್ತೇನೆ. ಯೂತ್ಸ್ ತಾವೂ ಕೂಡ ಅದೇ ರೀತಿ ಇರಬೇಕು. ಈ ಒಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಒಂದು ವಿಭಿನ್ನ ರೀತಿಯಿಂದಕ್ಕಂಥ ಕತೆ ಇದೆ, ಬಹಳ ಚುಟುಕಾಗಿರ್ತಕ್ಕಂಥ ಕತೆ. ಆ ಕತೆ ಏನು ಅಂತ ಹೇಳ್ತೇನೆ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತ ಸಿರಿತನ, ಬಡತನ ಎಂಬತಕ್ಕಂಥದ್ದು ಕೊಡ್ತಾನೆ. ಭಗವಂತ ಹುಟ್ಟತಕ್ಕಂಥ ಮೊದಲು ಕೊಡೋದೇ ಬಡತನ. ಭಗವಂತ ಹುಟ್ಟತಕ್ಕಂಥ ಸಮಯದಲ್ಲಿ ಮೊದಲು ಕೊಡೋದೇ ಬಡತನ. ಇದೇನು ಗುರುಳೆ ಹೆಂಗೆ ಹೇಳ್ಬಿಟ್ರೆ, ಒಬ್ಬ ಶ್ರೀಮಂತರ ಮನೆಯಲ್ಲಿ ಹುಟ್ಟತಕ್ಕಂಥ ಮಗುಗೆ ಹೆಂಗೆ ಬಡತನ ಕೊಡ್ತಾನೆ? ಮಗು ಸಂಪಾದನೆ ಮಾಡಿದ್ಯಾ? ಮಗು ದುಡ್ದಿದೆಯಾ? ಮಗು ಶ್ರೀಮಂತನ? ಇಲ್ಲ. ಮಗು ಇನ್ನು ಬೆಳಿಬೇಕು, ಓದಬೇಕು, ಕೆಲಸಕ್ಕೆ ಹೋಗಬೇಕು, ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಈ ಒಂದು ವಿಚಾರಕ್ಕೆ ಬಂದಾಗ ಗುರುಗಳೇ, ತಂದೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿಟ್ಟಿದ್ದಾರೆ ಬಿಡಿ, ಅದನ್ನು ಸಂಪಾದನೆ ಮಾಡಿದಾರಲ್ಲ, ಅದನ್ನು ಖರ್ಚು ಮಾಡೋಣ, ಆರಾಮಾಗಿರೋಣ ಬಿಡಿ. ಏನು 1-2 ರೂಪಾಯಿ ಖರ್ಚು ಅದು ಸಂಪಾದನೆ ಮಾಡಿದಾರಾ? ಕೋಟ್ಯಾಂತರ ರೂಪಾಯಿ ಮಾಡಿದಾರಲ್ಲ, ಅದನ್ನು ಖರ್ಚು ಮಾಡೋಕ್ಕೆ ಅಂತ ನಾವು ಖರ್ಚು ಮಾಡೋಕ್ಕೆ ಅಂತ ತಾನೇ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟಿರೋದು. ಯಾರು ಹೇಳಿದ್ದು? ಮಗ ಸಂತೋಷವಾಗಿರಲಿ, ಖುಷಿಯಾಗಿರಲಿ ಅಂತ ಕಷ್ಟಪಟ್ಟು ಖರ್ಚು ಮಾಡಿದ್ದಾರೆ ಹೊರತಾಗಿ ಮಗ ಅದನ್ನು ಖರ್ಚು ಮಾಡಿ ಹಾಳು ಮಾಡಲಿ ಅಂತ ಏನು ಖರ್ಚು ಮಾಡಿಲ್ಲ, ಇದು ಸಂಪಾದನೆ ಮಾಡಿಲ್ವಲ್ಲ ತಂದೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ? ಒಂದಷ್ಟು ಜನ ಹೇಳ್ತಾರೆ, ನಮ್ಮ ತಂದೆ ಚೆನ್ನಾಗಿ ದುಡಿದಿಟ್ಟಿದ್ದಾರಪ್ಪ. ಈ ಒಂದು ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಪ್ರಶ್ನೆ ಬರುತ್ತಲ್ಲ, ಯಾವ ಪ್ರಶ್ನೆಗೆ ಈ ಉತ್ತರ ಬಂದಿರುತ್ತೆ ಹೇಳಿ? ಮುಂದೆ ನೀನೇನಾಗ್ತೀಯಪ್ಪ? ನಮ್ಮ ತಂದೆ ಚೆನ್ನಾಗಿ ದುಡಿದಿಟ್ಟಿದ್ದಾರೆ, ನಮ್ಮ ತಂದೆ ಆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಅದೇ ಕೆಲಸದಲ್ಲಿ ಮುಂದೆ ಹೋಗ್ತೀನಿ, ಅವ್ರ ದುಡ್ಡೇನಿದೆ ಅದನ್ನು ನಾನು ಚೆನ್ನಾಗಿ ಖರ್ಚು ಮಾಡ್ತೀನಿ. ನಗು ಬರುತ್ತೆ ನಾನು ಈ ಮಾತು ಹೇಳಬೇಕಾದ್ರೆ. ತಂದೆ ಯಾವ ಕೆಲಸ ಮಾಡ್ತಾ ಇದ್ದಾರೆ, ತಂದೆ ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ತಂದೆ ಯಾವುದೇ ಕೆಲಸ ಮಾಡ್ತಾ ಇರಲಿ, ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ಮುಂದೆ ಬರೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಯಾವುದೇ ರೀತಿ ತಪ್ಪಿಲ್ಲ. ತಂದೆಗೆ ಹೆಗಲು ಕೊಟ್ಟು ನೀವು ಕಷ್ಟದ ಸಮಯದಲ್ಲಿ ನಾನು ಇದ್ದೀನಿ ಎಂಬತಕ್ಕಂಥ ಮಾತನ್ನು ಆಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ತಂದೆ ದುಡ್ದಿರ್ತಕ್ಕಂಥ ದುಡ್ಡನ್ನ ಖರ್ಚು ಮಾಡ್ತಕ್ಕಂಥದ್ದೇ ತಪ್ಪು. ತಂದೆ ದುಡ್ದಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥದ್ದೇ ತಪ್ಪು. ಈ ಮಾತನ್ನು ಕೇಳೋರು ಇರ್ತಾರೆ, ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಅವ್ರ ದುಡ್ಡು ಖರ್ಚು ಮಾಡಿದ್ರೆ ನಾವು ಇನ್ಯಾರು ದುಡ್ಡು ಖರ್ಚು ಮಾಡ್ಬೇಕು ಗುರುಗಳೇ? ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀವು ಅವ್ರು ದುಡ್ಡು ಖರ್ಚು ಮಾಡಬೇಕು ಅಂತಲ್ಲ. ಅದರಿಂದ ನೀವು ಪಡ್ಕೊಂಡಿರ್ತಕ್ಕಂಥದ್ದಾದ್ರೂ ಏನು? ನಿಮ್ಗೆ ಅದರಿಂದ ಒಳಿತನ ಸಿದ್ಧಪಡಿಸ್ಕೊಳ್ತೀರಾ? ಅದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? ನಿಮ್ಗೆ ಅದರಿಂದ ಸಿಗ್ತಕ್ಕಂಥ ಖುಷಿ ಏನು? ನಾನು ಹೇಳೋದೇನಪ್ಪ ಅಂದರೆ, ನಾನು ಹೇಳಕ್ಕೆ ಬರ್ತಾ ಇರೋದು ಇಷ್ಟೇ, ಇದರಲ್ಲಿ ಬೇರೆ ಅರ್ಥ ಇಲ್ಲ. ನಾನು ಹೇಳಕ್ಕೆ ಬರ್ತಾ ಇರೋದು ಇಷ್ಟೇ. ತಾವು ನಿಮ್ಮ ತಂದೆಯವರು ಹಾಕಿಕೊಂಡಿರ್ತಕ್ಕಂಥ ಆ ಒಂದು ಮಾರ್ಗದಲ್ಲಿ ತಾವು ಮುಂದೆ ಬಂದು ತಾವು ಸ್ವತಃ ಸಂಪಾದನೆ ಮಾಡಿ ತಾವು ಬೆಳೆದು ದೊಡ್ಡವರಾಗ್ತಕ್ಕಂಥದ್ದು ನಿಜವಾಗ್ಲೂ ಸತ್ಯ. ತಂದೆ ದುಡ್ದಿರ್ತಕ್ಕಂಥದ್ದನ್ನು ಖರ್ಚು ಮಾಡ್ತಕ್ಕಂಥ ತಾವು ಬೆಳೀತಕ್ಕಂಥದ್ದು ಮಾಡಬೇಡಿ. ಇದು ನಿಜಕ್ಕೂ ಎಲ್ಲೋ ಒಂದು ಕಡೆ ಅವಮಾನ ಆಗ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಾಳೆ ದಿವಸ ಯಾರೂ ಬಂದು ಅವನು ಬಿಡುಗರು, ತಂದೆ ದುಡ್ದಿಟ್ಟಿದ್ದಾನೆ, ತಂದೆ ಆಸ್ತಿ ಚೆನ್ನಾಗಿ ಎಂಜಾಯ್ ಮಾಡ್ತಾವನೆ, ಆ ಮಾತು ಆಡಿಸ್ಕೊಂಬಾರ್ದು ನಾವು ಯಾವತ್ತೇ ಆದರೂ. ಒಂದು ಕ್ಷಣ ತಂದೆ ದುಡ್ಡು ಅಕೌಂಟಲ್ಲಿ ಒಂದು 5 ಲಕ್ಷ ಇದೆ ಅಂದ್ರೂ ಕೂಡ ಆ ಸಮಯದಲ್ಲಿ ನಮಗೆ ಬೇಕಾಗಿರೋ ಸಮಯ ಎಷ್ಟು? 20 ರೂಪಾಯಿ ಅಷ್ಟೇ. 20 ರೂಪಾಯಿಗೆ ಒಂದು ಪ್ಲೇಟ್ ನಮ್ಗೆ ಭಾಳ ಹಶ್ವಾಗೋಗಿರುತ್ತೆ, ಭಾಳನೇ ಹಶ್ವಾಗೋಗಿರುತ್ತೆ ನಮಗೆ. ತಂದೆ ದುಡ್ಡಲ್ಲಿ ನಾವು 20 ರೂಪಾಯಿ ಕೊಟ್ಟ ಒಂದು ಇಡ್ಲಿನೂ ಕೂಡ ತಿನ್ನಬಾರ್ದು ನಾವು. ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇದರ ಅರ್ಥ ಮಾಡ್ಕೊಳ್ಳೋದು 2 ರೀತಿ. ಒಂದು ಸ್ವಾಭಿಮಾನ, ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ತಂದೆ ದುಡ್ಡು ಖರ್ಚು ಮಾಡೋದ್ರಲ್ಲಿ ತೀರಾ ಅಷ್ಟೊಂದು ಜಿಪುಣತನ. ಈ ಒಂದು ವಿಚಾರಕ್ಕೆ ಬಂದಾಗ ನೀವು ಜಿಪುಣರಾಗೇ ಇರಬೇಕು. ಯಾಕೆ ಅಂದರೆ ಆ ದುಡ್ಡು ನಮ್ಮದಲ್ಲ, ತಂದೆದು. ತಂದೆ ದುಡ್ಡನ್ನು ಖರ್ಚು ಮಾಡಬೇಕಂದ್ರೆ ನಾವು ನಿಜಕ್ಕೂ ಜಿಪುಣರಾಗಬೇಕು. ಅವಾಗ ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡಬೇಕಾದ್ರೆ ಜಿಪುಣರಾಗಬಾರ್ದು. ಆಗ ನಾವು ಜಿಪುಣರಾಗೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ತಂದೆ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ಜಿಪುಣರಾಗಬೇಕು. ತಂದೆ ಒಂದು 1000 ರೂಪಾಯಿ ಕೊಟ್ಟರೆ ನಮಗೆಲ್ಲಾದರೂ ಆಚೆ ಕಡೆ ಹೋಗಬೇಕಾದ್ರೆ ಅದರಲ್ಲಿ ನಾವು ಕೇಳಬೇಕಾದ್ರೆ ಅವ್ರು 1000 ರೂಪಾಯಿ ಕೊಡಬೇಕಾದ್ರೆ ನಾವು 500 ರೂಪಾಯಿ ಕೇಳಬೇಕು.
ಅವರ ಕೊಟ್ಟಿರೋ 500 ರೂಪಾಯಿ ನಾವು 250 ರೂಪಾಯಿ ಖರ್ಚು ಮಾಡ್ಕೊಂಬಂದು 250 ರೂಪಾಯಿ ವಾಪಸ್ ಕೊಡಬೇಕು. ಆಗ ತಂದೆ ಏನು ಮಾಡ್ತಾರೆ ಹೇಳಿ, ನೆಕ್ಸ್ಟ್ ಟೈಮು 2000 ರೂಪಾಯಿ ಕೊಡ್ತಾರೆ, ನಮಗೆ ಕೊಡೋಕೆ ಬರ್ತಾರೆ. ಅದಂತ ನಾವು ಅರ್ಥ ಮಾಡ್ಕೊಳ್ಬೇಕು. ತಂದೆ ಇದೆಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಕ್ಕಂಥವ್ರು ಇದ್ದಾರೆ. ಇದು ನಾನು ಏನು ಹೇಳಕ್ಕೆ ಬಂದೆ ಆ ಸಬ್ಜೆಕ್ಟಿಂದ ಆಚೆ ಬರ್ತಾ ಇದ್ದೀನಿ. ಇದು ಒಂದು ರೀತಿ ಆಗೋಯ್ತು. ಸಬ್ಜೆಕ್ಟ್ ಒಳಗಡೆ ಬರ್ತೀನಿ ಈಗ. ಇದನ್ನು ಹೇಳ್ತಾ ಹೋದರೆ ನನಗಿನ್ನು 10 ಭಾನುವಾರದ ಕಾರ್ಯಕ್ರಮ ಸಿಕ್ಕಿದ್ರು ಸಾಕಾಗೋದಿಲ್ಲ. ಯಾಕೆಂದರೆ ಜಾಸ್ತಿ ನಾನು ನೀತಿ ಕಥೆಗಳು ಹೇಳ್ತಾ ಹೋದರೆ ಇವತ್ತೇಯೋ ಗುರುಗಳು ಬರೀ ಕತೆ ಹೇಳ್ತಾರೆ ಬಿಡಪ್ಪ ಅಂದ್ಕೊಂಡ್ಬಿಡ್ತಾರೆ. ಈಗ ನಾನು ಹೇಳೋ ಕಥೆನ ನಿಜಕ್ಕೂ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಭಗವಂತ ಬಡತನ, ಸಿರಿತನ ಎಂಬತಕ್ಕಂಥದ್ದು ಕೊಡ್ತಾನೆ. ಅದರಲ್ಲಿ ಈ ಮೋಕ್ಷ ಎಂಬತಕ್ಕಂಥ ಒಂದು ಹುಕ್ಕನ್ನು ಕೊಡ್ತಾನೆ ಭಗವಂತ. ಮೋಕ್ಷ ಎಂಬತಕ್ಕಂಥದ್ದು ಒಂದು ಹುಕ್ಕು ಅಂದರೆ ಏನು? ಈಗ ಸಾಧಾರಣವಾಗಿ ಒಂದು ಮೂಟೆಯನ್ನು ಎಳಿಬೇಕಾದ್ರೆ ಒಂದು ಕೊಂಕಿ ಥರ ಇರುತ್ತೆ. ಆ ಒಂದು ಕೊಂಕಿ ಹಾಕಿ ಹಿಂಗೆ ಎಳಿತಕ್ಕಂಥದ್ದು ಇರುತ್ತೆ. ಆ ಥರ ಒಂದು ಕೊಂಕಿ ಭಗವಂತ ಮೇಲ್ಗಡೆಯಿಂದ ಬಿಟ್ಟಿರ್ತಾನೆ. ಆ ಕೊಂಕಿ ಹೆಸರು ಮೋಕ್ಷ ಎಂಬತಕ್ಕಂಥದ್ದು. ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಭಗವಂತ ಬಡತನ ಕೊಟ್ಟಾಗ ನಮಗೊಂದಷ್ಟು ಕಾಲಾವಧಿ ಕೊಟ್ಟಿರ್ತಾನೆ. ನೀನು ಸಂಪಾದನೆ ಮಾಡು, ನೀನು ಶ್ರೀಮಂತನಾಗಿ ಬಾಳಬೇಕು, ನೀನು ಒಂದು ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು ಅಂಥೇಳಿ ಒಂದಷ್ಟು ಕಾಲಾವಧಿಯನ್ನು ಕೊಡ್ತಾನೆ. ಆ ಸಮಯದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮಗೆ ಸಿರಿತನ ಇದೆ ಅಂತ ನಾವೇನಾದರೂ ತಲೆ ಎತ್ತಿ ನಡೆದ್ರೆ ನಮಗೆ ಮೋಕ್ಷ ಇಲ್ಲ. ಪಾಪಕರ್ಮಗಳು ಜಾಸ್ತಿ ಆಗುತ್ತೆ, ವಯಸ್ಸಾಗತ್ತೆ, ಆ ಒಂದು ದುಡ್ಡನ್ನು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ನಾವೇನು ಸಂಪಾದನೆ ಮಾಡಿದ್ದೀವಿ ಅದನ್ನು ನಾವು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಯಾರೋ ಪರರು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರಷ್ಟೇ, ಸಂತೋಷ ಪಟ್ಕೊಂಡು ಹೋಗ್ತಾರಷ್ಟೇ. ಬಡತನ ಬಂದಾಗ ತಲೆ ಎತ್ತಬಾರ್ದು ನಾವು. ತಲೆ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಕ್ಷಮಿಸಿ, ನಾನು ನೋಡಿ ನಾನೇ ಉಲ್ಟಾ ಹೇಳಿದೆ. ನಾವು ನಿಜವಾಗ್ಲೂ ತಲೆ ಎತ್ತಿ ನಡಿಬೇಕು ಬಡತನ ಬಂದಾಗ ಮೋಕ್ಷ ಎಂಬತಕ್ಕಂಥ ಕೊಕ್ಕಿಗೆ ನಾವು ತುತ್ತಾಗಬಾರ್ದು, ನಮ್ಮ ತಲೆ ಕೊಡಬಾರ್ದು. ನಮ್ಗೆ ಅವಾಗ ಬೇಡ, ಭಗವಂತ ಅವಾಗ ಮೋಕ್ಷ ಕೊಡಲಿಕ್ಕೋಸ್ಕರ ನಮ್ಮನ್ನು ಕಳಿಸಿಲ್ಲ. ಆ ಸಮಯದಲ್ಲಿ ಭಗವಂತ ನಮಗಿನ್ನ ಸಮಯ ಕೊಟ್ಟಿದ್ದಾನೆ ದುಡಿಲಿಕ್ಕೆ, ಒಂದು ಒಳ್ಳೆ ಹಂತಕ್ಕೆ ಬರಲಿಕ್ಕೆ, ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿಕ್ಕೆ ಇಂದ ಸಮಯ ಕೊಟ್ಟಿದ್ದಾನೆ. ಬಡತನ ಬಂದಾಗ ನಾವು ತಲೆ ಎತ್ತಿ ನಿಲ್ಲಬೇಕು. ನನಗೆ ಬಡತನ ಬಂದಿದೆ ಅಂತ ನಾವು ತಲೆ ಬಾಗಬಾರ್ದು. ನಾವು ಸೋಲ್ಬಾರ್ದು. ಅವಾಗ ನಾವು ಸೋತ್ರೆ ಶರಣ ಆಗೋದಾಗೆ. ಅದೇ ತಪ್ಪನ್ನು ಮಾಡೋದಕ್ಕಿಂತ ಮುಂಚೆ ಬಡತನದಲ್ಲಿದ್ದಾಗ ನಾವು ತಲೆ ಎತ್ತಿ ನಡಿಬೇಕು. ನನಗೆ ಭಗವಂತ ಬಡತನ ಕೊಟ್ಟಿದ್ದಾನೆ ಅಷ್ಟೇ, ಈಗ ಮಾತ್ರ ಎಲ್ರಿಗೂ ಕೂಡ ಒಂದು ಸಮಯ ಬರುತ್ತೆ. ಆ ಸಮಯ ಬಂದಾಗ ನಾನು ಶ್ರೀಮಂತನಾಗ್ತೀನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ನಾವು ತಲೆ ಎತ್ತಿ ನಡಿಬೇಕು. ಸಿರಿತನ ಬಂದಾಗ ನಾವು ತಲೆ ಬಗ್ಗಿಸ್ಬೇಕು. ಆಗ ನಾವೇನಾದರೂ ಅಹಂಕಾರದಿಂದ ನನಗೆ ದುಡ್ಡಿದೆ, ನಾನು ಯಾರಿಗೂ ಕಡಿಮೆ ಇಲ್ಲ ಅಂಬತಕ್ಕಂಥ ಮಾತನ್ನು ಹೇಳಿ ನಾವು ತಲೆಯಿಂದ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ದುಡ್ಡನ್ನು ಯಾರೋ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆ ಮೋಕ್ಷ ಎಂಬತಕ್ಕಂಥ ಕೊಕ್ಕಿಯನ್ನು ನಾವು ತುತ್ತಾಗೋದಿಲ್ಲ. ಯಾವಾಗ ಮೋಕ್ಷ ಬರಬೇಕು, ಭಗವಂತ ಈ ಒಂದು ಮಾನವ ಜನ್ಮ ಹುಟ್ಟಿರೋದೇ ಮೋಕ್ಷಕ್ಕಾಗಿ. ದುಡ್ಡಿದೆ ಎಂಬತಕ್ಕಂಥ ಅಹಮ್ಮಲ್ಲಿ ಮೆರಿದಿರ ತಲೆಬಾಗ್ತಕ್ಕಂಥವ್ರನ್ನ ಆ ಮೋಕ್ಷ ಎಂಬತಕ್ಕಂಥ ಕೊಕ್ಕೆಯಿಂದ ಮೇಲೆ ಹೇಳ್ಕೊಂಡ್ಬಿಡ್ತಾನೆ ಭಗವಂತ. ಬಡತನದಲ್ಲಿರ್ತಕ್ಕಂಥವ್ರನ್ನ ನಿಜವಾಗ್ಲೂ ಈ ಅನ್ಯಾಯಗಳನ್ನು ಮಾಡಿ ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಈಗಲಿಗೂ ಇದ್ದಾರೆ. ಯಾಕೆ ಅಂದರೆ ಅನ್ಯಾಯ ಮಾಡಿ ತಲೆ ಎತ್ತಿ ನಡೀತಾರೆ. ಅವರಿಗೆಲ್ಲ ಪಾಪದ ಕೂಡ ತುಂಬ್ತಾ ಇರುತ್ತೆ. ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅವ್ರ ಮಗನೂ ನಾಳೆ ದಿವಸ ಖರ್ಚು ಮಾಡೋದಿಲ್ಲ, ಯಾರೋ ಬೇರೆಯವ್ರು ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಬಡತನ ಬಂದಾಗ ತಲೆ ಎತ್ತಿ ನಡಿರಿ. ಭಗವಂತ ಬಡತನ ಈಗ ಕೊಟ್ಟಿದ್ದಾನೆ, ನಾಳೆ ನಾನು ಸಿರಿವಂತನಾಗ್ತೀನಿ ಅಂತ. ಸಿರಿತನ ಬಂದಾಗ, ದುಡ್ಡು ಸಂಪಾದನೆ ಮಾಡಿದಾಗ ತಲೆಬಾಗಿ ಮೋಕ್ಷ ಎಂಬತಕ್ಕಂಥ ಕೊಕ್ಕಿಗೆ ತಾವು ಸಿಗಾಕೊಂಡು ಮೋಕ್ಷವಂತರಾಗ್ತೀರಿ. ಭಗವಂತನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ನಾಳೆ ದಿವಸ ಆಡ್ತಕ್ಕಂಥವ್ರ ಬಾಯದಲ್ಲಿ ಕೆಟ್ಟ ಪದಗಳನ್ನು ನುಡಿಸ್ಕೊಳ್ಳೋದಿರ ಒಳ್ಳೆಯ ಪದದಿಂದ ಈ ವ್ಯಕ್ತಿ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಸತ್ತ ಮೇಲೂ ನಮ್ಮ ಬಗ್ಗೆ ಮಾತಾಡ್ಕೊಳ್ಬೇಕಂಥ ಒಂದು ಕೆಲಸವನ್ನು ಮಾಡಿ ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಸಮಯದ ಅಭಾವವು ಕೂಡ ಸಾಕಷ್ಟು ಇದೆ. ಈ ಒಂದು ಕಥೆಯನ್ನು ಕೇಳಿರ್ತಕ್ಕಂಥವ್ರು ಒಂದಷ್ಟು ಜನ ಬೇರೆ ರೀತಿಯೂ ತಿಳ್ಕೊಂಡಿರ್ಬೋದು. ದಯವಿಟ್ಟು ಆಡಿರ್ತಕ್ಕಂಥ ಪದಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕ್ಷಮಿಸಿ. ಈ ಒಂದು ಕ್ಷಮದಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ತಂತ್ರಸಾರವನ್ನು ಕೂಡ ಪ್ರಾರಂಭ ಮಾಡೋಣ. ತಂತ್ರಸಾರ ಅನ್ನೋದಕ್ಕಿಂತ ಔಷಧಿಯನ್ನು ಪ್ರಾರಂಭ ಮಾಡೋಣ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ಒಳ್ಳೆ ಕತೆ ಹೇಳಿದ್ರು. ಇನ್ನಾದರೂ ಕಾತುರದಿಂದ ಕಾಯ್ತಾ ಇದ್ದೀವಿ ಗುರುಗಳೇ, ಔಷಧವನ್ನು ತಿಳಿಸ್ಕೊಡಿ. ಹೆಣ್ಣು ಮಕ್ಕಳು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ತ್ವಚೆ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಿ, ಸೌಂದರ್ಯಕ್ಕಾಗಿ ಅಂತ ಹೇಳ್ಬಿಟ್ಟಿದ್ದೀರಿ. ಇನ್ನು ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗತ್ತಾ? ಕಾಯ್ತಾ ಇದ್ದೀವಿ ಗುರುಗಳೇ, ಬೇಗ ಬನ್ನಿ, ಮ್ಯಾಟ್ರಿಗೆ ಬನ್ನಿ ಗುರುಗಳೇ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದೀರಿ. ಈಗ ಬರ್ತೀನಿ. ಇನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಅಲೋವೆರಾ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದೀರಿ. ಅಲೋವೆರಾ ಪ್ರತಿಯೊಬ್ಬರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಯಾಕೆಂದರೆ ಮನೆಯಲ್ಲಿ ಪಾಟಲ್ಲೆಲ್ಲ ಬೆಳ್ಕೊಳ್ಬೋದು ಅಲೋವೆರಾವನ್ನು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಜೋಪಾನ, ಅಲೋವೆರಾದಲ್ಲಿ ತುಂಬ ಶಾರ್ಪ್ ಆಗಿರೋ ಮುಳ್ಳೆಲ್ಲ ಇರುತ್ತೆ. ಇದನ್ನು ಕಿತ್ಕೊಳ್ಬೇಕಾದ್ರೆ ಕೈ ಚುಚ್ಕೋಬೋದು.
ಜೋಪಾನ. ಚುಚ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ, ಆದರೆ ನೋವು. ಯಾಕೆ ನೋವು ಮಾಡ್ಕೋಬೇಕು? ಭಗವಂತ ಅದಕ್ಕೆ ಆದಂಥ ಒಂದು ರೀತಿ ನೀತಿ ಕೊಟ್ಟಿದ್ದಾರೆ ಕಿತ್ಕೊಳ್ಳಿಕ್ಕೆ. ಆ ಸಮಯದಲ್ಲೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಆಗದಿರ ಈ ಒಂದು ಗಿಡವನ್ನು ಕಿತ್ಕೊಳ್ಬೇಕು. ಕಿತ್ಕೊಂಡಿದ್ದಾದ ನಂತರ ಮೊದಲನೇದಾಗಿ ತಾವೆಲ್ಲರೂ ಕೂಡ ಅಲೋವೆರಾವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಅಲೋವೆರಾದ ವಿಚಾರಕ್ಕೆ ಬಂದರೆ, ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ, ಕೂದಲು ಚೆನ್ನಾಗಿ ಸಂಪಾಗಿ ಬೆಳಿಬೇಕು, ಕೂದಲಲ್ಲಿ ಯಾವುದೇ ರೀತಿ ಡ್ಯಾಂಡ್ರಫ್ ಇರಬಾರ್ದು, ಧೂಳಿರಬಾರ್ದು, ಬೇರೆ ಬೇರೆ ರೀತಿ ಇರಬಾರ್ದು, ಏನಿರಬಾರ್ದು, ಹುಳ ಉಪ್ಪಟೆಗಳಿರಬಾರ್ದು, ಇದೆಲ್ಲವೂ ಕೂಡ ದೂರ ಆಗಬೇಕು. ಕೂದಲಿಗೂ ಕೂಡ ಅಲೋವೆರಾ ಬಹಳ ಪ್ರಥಮ ಸ್ಥಾನವನ್ನು ವಹಿಸ್ತಕ್ಕಂಥ ಇರುತ್ತೆ ಔಷಧಿ ವಿಚಾರಕ್ಕೆ ಬಂದಾಗ. ಇನ್ನು ಕೂದಲಾಯ್ತು. ಇನ್ನು ತ್ವಚೆಯ ವಿಚಾರಕ್ಕೂ ಬಂದಾಗ ಅಲೋವೆರಾದ ಸಾಕಷ್ಟು ಬಾಡಿ ಲೋಷನ್ಗಳಿವೆ, ಜೆಲ್ಗಳಿವೆ, ಅದನ್ನೆಲ್ಲ ಕೂಡ ಹಚ್ಕೊಳ್ಬೋದು. ಅದೇ ರೀತಿ ಆಯುರ್ವೇದದ ಮೂಲಕ ತಾವು ಸಿದ್ಧಪಡಿಸ್ಕೊಳ್ತಕ್ಕಂಥ ಒಂದು ಔಷಧಿ ಅಲೋವೆರಾದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅಲೋವೆರಾ ಅಂದ್ರೇ ಒಂದು ವಿಶೇಷ. ಆಯುರ್ವೇದದಲ್ಲಿ ಇದಕ್ಕೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಇದೆ. ಅಲೋವೆರಾ ಸಾಧಾರಣವಾಗಿ ಎಲ್ಲರ ಮನೆ ಪಾಟಲ್ಲೂ ಬರೋದಿಲ್ಲ. ಒಂದಷ್ಟು ಜನದ ಮನೇಲಿ ಪಾಟಲ್ಲಿ ನೋಡಿದ್ದೀರಿ ನಾವು. ಆಗ್ತಾನೆ ಹಾಕಿರ್ತಕ್ಕಂಥ ಅಲೋವೆರಾವನ್ನು ಇವರು ಎಷ್ಟೇ ನೀರು ಹಾಕಿ ಎಷ್ಟೇ ಸಂಪೂರ್ಣವಾಗಿ ಬೆಳೆಸಬೇಕು ಅಂದ್ರೂ ಕೂಡ ಎಲ್ಲ ಒಣಗೋಗುತ್ತೆ. ಅಲ್ಲಿ ಅಲೋವೆರಾ ನಿಜಕ್ಕೂ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಬೆಳಿಬೇಕು ಅಂದರೆ ನಾವು ಹಾಕಬೇಕಾದ್ರೆ ನಾವು ಒಂದೊಳ್ಳೆ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ, ಈ ಅಲೋವೆರಾ ನಾನು ವಾಸ್ತುಗೃಹದಲ್ಲಿ ಇಟ್ಕೊಳ್ತಾ ಇದ್ದೇನೆ, ನಿನ್ನಿಂದ ನಮ್ಮ ವಾಸ್ತುಗೃಹ ಬೆಳಕಾಗಬೇಕು ಎಂಬತಕ್ಕಂಥ ಮಾತನ್ನು ಹಾಡ್ತಾ ಅಲೋವೆರಾವನ್ನು ನೆಟ್ಟರೆ 100% ಬರುತ್ತೆ. ಸುಮ್ಮನೆ ಅಲೋವೆರಾ ಮನೆಯಲ್ಲಿ ಸುಮ್ಮನೆ ಶೋ ಗಿಡ ಒಂದು ಇರಬೇಕು ಅಂತ ಹೇಳಿ ತೊಗೊಂಬಂದು ನೆಟ್ಬಿಟ್ಟು ಅಲೋವೆರಾಗೆ ನೀರು ಹಾಕ್ದಿರಾ, ಯಾವ ಗಿಡ ಆದರೂ ಕೂಡ ಪರವಾಗಿಲ್ಲ, ಸುಮ್ಮನೆ ಶೋಗೆ 1-2 ದಿವಸದ ಮೋಜು ಮಸ್ತಿಗೆ ತೊಗೊಂಬಂದ್ಬಿಡ್ತಾರೆ. ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ತೊಗೊಂಬಂದ್ಬಿಟ್ಟು ಅದಕ್ಕೆ ಒಂದೊತ್ತು ನೀರು ಹಾಕೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕೋದಿಲ್ಲ, ಅದು ಪಾಪ ಸತ್ತೋಗುತ್ತೆ. ನಾಳೆ ದಿವಸ ಕೊರಗೋದು, ಅಯ್ಯೋ ನಾನು ಅಷ್ಟೆಲ್ಲ ದುಡ್ಡು ಹಾಕ್ಬಿಟ್ಟೆ, ಯಾವ ಗಿಡನೇ ಬೆಳೀಲಿಲ್ಲ. ಏನು ಮಾಡೋದು? ನೀರು ಹಾಕಬೇಕಲ್ವ? ಬಿಸಿಲಿರೋ ಸಮಯದಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಬಾರಿ ನೀರು ಹಾಕಿ. ನೀರು ಖರ್ಚಾಗೋದ್ರೆ ನಿಮ್ದೇನಾದರೂ ಆಸ್ತಿಯಿಂದ ಏನಾದರೂ ಒಂಚೂರು ಕಿಂಚಿತ್ ಏನಾದರೂ ಖರ್ಚಾಗೋಗುತ್ತಾ? ಚಳಿ ಸಮಯದಲ್ಲಿ 1 ಹೊತ್ತು ನೀರು ಹಾಕಿ ಸಾಕು. ಯಾಕೆ ಗಿಡ ಬರೋದಿಲ್ಲ? ಎಲ್ಲ ಬರುತ್ತಲ್ಲ. ಹಾಕಬೇಕಾದ್ರೂ ಅಷ್ಟೇ ಒಂದೊಳ್ಳೆ ಸಂಕಲ್ಪದಿಂದ ಹಾಕಿ, ಒಂದೊಳ್ಳೆ ಮನಸ್ಸಿನಿಂದ ಹಾಕಿ. ಮಗುವಿನ ಥರ ನೋಡ್ಕೊಳ್ಳಿ ಅಲೋವೆರಾನ. ಯಾಕೆ ಬರೋದಿಲ್ಲ ಅಲೋವೆರಾ? 100% ಬರುತ್ತೆ. ಅಲೋವೆರಾ ನಮ್ಮ ಮನೇಲಿಲ್ಲ, ಪಕ್ಕದ ಮನೇಲಿಲ್ಲ, ಪಕ್ಕದ ಮನೇಲಿದೆ ಅಂತ ಅವ್ರಿಗೇನು ಹೇಳಿದ್ರೆ ಅವಾಗ ಸೈಲೆಂಟಾಗಿ ಕಿತ್ಕೊಂಬಂದ್ಬಿಟ್ಟಿರ, ಮತ್ತೆ ಜಗಳಕ್ಕೆ ಬೀಳ್ತಾರೆ. ಗುರುಗಳು ಹೇಳಿದ್ರೆ ನಾವು ಅವಾಗ ಕಿತ್ಕೊಂಬಂದ್ಬಿಟ್ವಿ, ಮುಗೀತು. ಗುರುಗಳು ಹೇಳಿದಾರಪ್ಪ, ನಾವು ಅವಾಗ ಕಿತ್ಕೊಂಬರ್ತಾ ಇದ್ದೀವಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಅವರನ್ನು ಕೇಳಿ, ಔಷಧಿಗೋಸ್ಕರ ನಿಮ್ಮ ಅಲೋವೆರಾನ ತೊಗೋತಾ ಇದ್ದೀವಿ, ಅದರಿಂದ ನಮ್ಗೆ ಒಳಿತಾಗುತ್ತೆ, ತೊಗೋಬೋದಾ? ಅವ್ರ ಪರ್ಮಿಷನ್ ತೊಗೊಂಡು ಅಲೋವೆರಾವನ್ನು ತೊಗೊಂಡು ಬನ್ನಿ, ನಿಜಕ್ಕೂ ಒಳ್ಳೆಯದಾಗುತ್ತೆ. ಇನ್ನು ಅಲೋವೆರಾ ಆಯಿತು. ಅಲೋವೆರಾ ಬಗ್ಗೆ ಸಾಕಷ್ಟು ತಿಳಿಸೋಷ್ಟೇ ಬೇಡ, ಯಾಕೆಂದರೆ ಇವತ್ತಿನ ದಿವಸ ಮಕ್ಕಳಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅಲೋವೆರಾ, ಅಷ್ಟು ಚಿರುಪರಿತವಾಗಿರ್ತಕ್ಕಂಥದ್ದು. ಇನ್ನು ಬೇವಿನ ಸೊಪ್ಪು ಪೂಜಾ ಸಮಯದಲ್ಲೂ ಕೂಡ ಬರ್ತಕ್ಕಂಥದ್ದಿರುತ್ತೆ. ಓಂ ಶಕ್ತಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಳ್ತೀವಿ. ಓಂ ಶಕ್ತಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಳ್ತೀವಿ. ಓಂ ಶಕ್ತಿ ದೇವಿ ಬಹಳ ಅಪಾರ ಶಕ್ತಿಯುತವಾಗಿರ್ತಕ್ಕಂಥದ್ದು. ಓಂ ಶಕ್ತಿಯಲ್ಲೂ ಕೂಡ ನಾವು ಮಾಲೆ ಹಾಕ್ತೀವಿ. ದೇವಿಯನ್ನು ಸಂಪೂರ್ಣವಾಗಿ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ದೇವಿನೂ ಕೂಡ ಯಾವುದೇ ರೀತಿ ಕೈ ಬಿಡೋದಿಲ್ಲ. ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹೇಗೆ ಹಾಕ್ತೀವೋ ಅದೇ ರೀತಿ ಓಂ ಶಕ್ತಿ ಮಾಲೆಯನ್ನು ಕೂಡ ಹಾಕ್ತೀವಿ. ಇನ್ನು ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಬೇವಿನ ಸೊಪ್ಪು ಆಯುರ್ವೇದದಲ್ಲಿ, ಆಯುರ್ವೇದ ಅಂತ ನಮಗೆ ಮನಸ್ಸಿಗೆ ಬಂದಿದ ತಕ್ಷಣ ಅಲೋವೆರಾ ಬೇವಿನ ಸೊಪ್ಪು ಮೊದಲು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಅಂತಹ ವಿಶೇಷವಾಗಿ ರುಚಿಯಲ್ಲಿ ಕಹಿ ಇದ್ರೂ ಕೂಡ ಆರೋಗ್ಯದ ಸಮಸ್ಯೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗುಣಮಟ್ಟವನ್ನು ಇರ್ತಕ್ಕಂಥದ್ದು, ಬಹಳ ದೊಡ್ಡ ಮಟ್ಟದ ಔಷಧಿ ತತ್ವಗಳನ್ನು ಹೊಂದಿರತಕ್ಕಂಥದ್ದು ಈ ಒಂದು ಬೇವಿನ ಸೊಪ್ಪು. ಕಹಿ ಇದೆ. ಒಂದಷ್ಟು ಜನ ಹೇಳ್ತಾರೆ ಶುಗರ್ ಸಮಸ್ಯೆ ಇರ್ತಕ್ಕಂಥವ್ರು ಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆ ಪುಡಿಯನ್ನು ಒಂದೊಂದೇ ಚೂರೇ ತಾವು ಸೇವಿಸ್ತಾ ಬನ್ನಿ, ಶುಗರ್ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಸತ್ಯ. ಅಲ್ಲೂ ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋರು ಒಂದಷ್ಟು ಜನ ಒಂದು ಚೂರು ಸೇವಿಸಿ ಅಂದರೆ ಒಂದಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಸ್ಪೂನ್ ತುಂಬ ಬಾಯಲ್ಲಿ ಹಾಕೊಂಡ್ಬಿಟ್ಟು ನೀರು ಕುಡಿದು ಬಿಡ್ತಾರೆ. ಮಾಡಬಾರ್ದು. ಅಮೃತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅಮೃತವನ್ನು ಕುಡಿದ್ರೆ ಏನಾಗುತ್ತೆ? ನಾವು ಚಿರಂಜೀವಿ ಆಗ್ತೀವಿ. ಜಾಸ್ತಿ ಅಮೃತ ಕುಡಿದ್ಬಿಟ್ರೆ ಏನಾಗುತ್ತೆ ಹೇಳಿ? ಸತ್ತೋಗ್ತೀವಿ, ವಿಷ ಆಗೋಗುತ್ತೆ. ಅಮೃತವೂ ಕೂಡ ವಿಷ ಆಗುತ್ತೆ. ಹಾಲಲ್ಲಿ ನಮಗೇನಪ್ಪ ಸಮಸ್ಯೆ ಇದೆ? ಹಾಲು ಕುಡಿದ್ರೆ ಸತ್ತೋಗ್ತೀವ? ಸತ್ತೋಗ್ತೀವಿ. ಯಾವಾಗ? ಹಾಲನ್ನ ಯಥೇಚ್ಛವಾಗಿ ನಮ್ಮ ದೇಹವನ್ನು, ಆ ದೇಹದ ಎಷ್ಟು ಇದೆ ಭಾವ ಇದೆ ಅಷ್ಟನ್ನು ಮೀರಿ ನಾವು ಕುಡಿದ್ಬಿಟ್ರೆ ಅದನ್ನು ಸತ್ತೋಗ್ತೀವಿ. ನೀರು ಕುಡಿದ್ರೆ ಸತ್ತೋಗ್ತೀವ? ಹೌದು. ಒಬ್ಬ ಮನುಷ್ಯ 1 ಲೀಟ್ರೋ 2 ಲೀಟ್ರೋ ನೀರನ್ನು ಕುಡಿಬೋದು ಮ್ಯಾಕ್ಸಿಮಮ್ ಆಗಿ. ಟ್ಯಾಂಕ್ಗಟ್ಟಲೆ ನೀರನ್ನು ಕುಡಿತಾನೇ ಇದ್ರೆ ಏನಾಗುತ್ತೆ? ದೇಹದ ಎಲ್ಲ ಭಾಗಗಳು ಸೇರ್ಕೊಂಡ್ಬಾರ್ದು ಭಾಗಕ್ಕೆಲ್ಲ ನೀರು ಸೇರ್ಕೊಡುತ್ತೆ, ಸತ್ತೋಗ್ತೀವಿ. ಅದಕ್ಕೋಸ್ಕರ ಔಷಧಿಯ ಗುಣಗಳಲ್ಲಿ ಬಂದರೂ ಕೂಡ ಎಷ್ಟು ಹೇಳ್ತಾರೋ, ಎಷ್ಟನ್ನು ನಮಗೆ ಬೋಧನೆ ಮಾಡ್ತಾರೋ ಅಷ್ಟನ್ನೇ ಸ್ವೀಕರಿಸಿ, ಗೌರವವಿನ್ವಿತವಾಗಿ ಅಷ್ಟನ್ನೇ ಸ್ವೀಕರಿಸಿದ್ರೆ ಮಾತ್ರ ನಾವು ಒಂದೊಳ್ಳೆ ಚೇತರಿಕೆಯನ್ನು ನೋಡ್ತೀವಿ.
ಇದರಿಂದ ನಮಗೇನೋ ಒಳ್ಳೇದಾಗುತ್ತೆ ಅಂತ ನಾವೇನು ಮಾಡ್ತೀವಿ, ಬೇಗ ಒಳ್ಳೇದಾಗ್ಬಿಡ್ಲಿ ಅಂದ್ಬಿಟ್ಟು ಜಾಸ್ತಿ ತೊಗೊಂಡ್ಬಿಡ್ತೀವಿ, ಇನ್ನೇನೋ ಹೆಚ್ಚು ಕಡಿಮೆ ಆಗೋಗುತ್ತೆ. ಗುರುಗಳೇ ನೀವು ಹೇಳೋದನ್ನು ಮಾಡ್ಬಿಟ್ಟು ನಾವೇನೋ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ವಲ್ಲ ಗುರುಗಳೇ, ನೀವು ನಿಜವಾಗ್ಲೂ ಇಂಥವು ಹೇಳ್ಕೊಡ್ಬೋದಾ ನಮಗೆ ನಮಗೆ ತೊಗೊಂಬರ್ತೀವಿ. ಇವೆಲ್ಲವನ್ನು ಹೇಳಬೇಕು. ಯಾಕೆ ಅಂದರೆ ನಾನು ಹೇಳ್ತಕ್ಕಂಥ ಮಾತಲ್ಲಿ ಹಾಸ್ಯವೂ ಇರಬೇಕು, ನೈಜತೆಯೂ ಇರಬೇಕು. ಯಾಕೆಂದರೆ ನಾನು ಬರೀ ನಾರ್ಮಲಾಗಿ ಮಾತಾಡ್ತಾ ಹೋದರೆ ಕೇಳೋರಿಗೆ ಅದು ಇಷ್ಟ ಆಗೋದಿಲ್ಲ. ಹಾಸ್ಯವೂ ಇರಬೇಕು, ನಗನಗ್ತಾ ಕೇಳಬೇಕು. ಯಾವ ಒಂದು ವಿಚಾರವನ್ನು ಕೇಳಬೇಕಾದ್ರೆ ತೀರಾ ಸೀರಿಯಸ್ಸಾಗಿ ಹೇಳಿಬಿಟ್ರೆ ಬೋರ್ ಆಗೋಗುತ್ತೆ. ನಗನಗ್ತಾನೂ ನಾವು ಮಾತಾಡಬೇಕಾಗತ್ತೆ. ಈ ಒಂದು ವಿಚಾರಕ್ಕೆ ಬಂದಾಗ ಇನ್ನು ಬೇವು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇದೆಲ್ಲರೂ ಕೂಡ ಪ್ರಥಮ ಸ್ಥಾನವನ್ನು ವಹಿಸ್ತಕ್ಕಂಥದ್ದು. ಇನ್ನು ಅಡುಗೆಯ ಮನೆ, ದೇವರ ಮನೆ ಎರಡೂ ಜಾಗದಲ್ಲಿ ಸಿಗ್ತಕ್ಕಂಥದ್ದೇ ಅರಿಶಿನ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದೇ ಅರಿಶಿನ. ಇಂಥವ್ರ ಮನೇಲಿ ಇಲ್ಲ ಎಂಬತಕ್ಕಂಥ ಮಾತೇ ಇಲ್ಲ. ಅರಿಶಿನ ತಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅರಿಶಿನ ಸುಮಂಗಲಿ ದ್ರವ್ಯ ಮತ್ತು ಊಟದ ವಿಚಾರವಾಗಿ ಅರಿಶಿನದ ಬಣ್ಣವನ್ನು ಬದಲಾಯಿಸ್ತಕ್ಕಂಥದ್ದು ಅರಿಶಿನ ನೋಡಿರಿ, ಊಟದ ಸಮಯದಲ್ಲಿ ಅರಿಶಿನ ಹಾಕಿದ್ರೆ ಜಾಸ್ತಿ ಏನಾಗುತ್ತೆ ಗುರುಳೆ? ಏನಾಗಲ್ಲ ಗುರುಳೆ, ತಿಂದರೆ ಏನಾಗುತ್ತೆ? ಕಹಿ ಆಗುತ್ತೆ ಅಷ್ಟೇ. ಅರಿಶಿನವನ್ನು ಎಷ್ಟು ಬೇಕೋ ಅಷ್ಟೇ, ಒಂದು ಚಿಟಿಕೆ ಅರಿಶಿನ ಹಾಕಿದ್ರೆ ಆ ಒಂದು ಟೇಸ್ಟು ಇರುತ್ತೆ, ಒಂದು ಗಮ್ ಎಂಬತಕ್ಕಂಥ ವಾಸನೆ ಇರುತ್ತೆ, ಎಸೆನ್ಸ್ ಇರುತ್ತೆ. ಆ ಒಂದು ತಿಂತಕ್ಕಂಥ ಪದಾರ್ಥಗಳದ್ದು ಒಂದು ಚೂರು ರುಚಿ ಇರುತ್ತೆ. ಅರಿಶಿನ ಎತ್ಕೊಂಡೋಗಿ ಒಂದು ಹಿಡಿ ಹಾಕ್ಬಿಟ್ರೆ ಏನಾಗುತ್ತೆ? ಎಲ್ಲ ಕಹಿಯಾಗಿ ಇರೋ ಊಟನ ಎಕ್ಕುಟ್ಟೋಗುತ್ತೆ, ಅಂದರೆ ಎಲ್ಲ ಹಾಳಾಗೋಗುತ್ತೆ. ಇದನ್ನು ಗಮನಿಸಬೇಕು. ಇನ್ನು ಅರಿಶಿನ ದೇಹದ ಮೇಲೆ ಹಚ್ಕೊಳ್ಬೇಕು. ಅರಿಶಿನವನ್ನು ದೇಹದ ಮೇಲೆ ಹಚ್ಕೊಳ್ಬೇಕು. ಗುರುಗಳು ಹೇಳಿದಾರಪ್ಪ, ಅರಿಶಿನವನ್ನು ಚೆನ್ನಾಗಿ ಹಚ್ಕೊಂಡ್ರೆ ನಾವು ಬೆಳ್ಳಗಾಗ್ತೀವಂತೆ. ನಮ್ಮಲ್ಲಿರ್ತಕ್ಕಂಥ ಇಮ್ಯುನಿಟಿ ಬೂಸ್ಟರ್, ಕೋವಿಡ್ ಸಮಯದಲ್ಲಿ ಬಂತು ಈ ಒಂದು ಪದ, ಇಮ್ಯುನಿಟಿ ಬೂಸ್ಟರ್ ಎಂಬತಕ್ಕಂಥದ್ದು. ದೇಹದ ಒಳಗಡೆ ಇರತಕ್ಕಂಥ ಒಂದಷ್ಟು ಆರೋಗ್ಯದ ವಿಚಾರವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಯಾವಾಗ ಮಾಡುತ್ತೆ? ಅರಿಶಿನವನ್ನು ಲೇಪನ ಮಾಡಿಕೊಂಡು ಇಷ್ಟೇ ಆದಂಥ ಸಮಯ ಆದ ನಂತರ ಅದನ್ನೆಲ್ಲವನ್ನು ಕೂಡ ನೀಟಾಗಿ ತೊಳ್ಕೊಳ್ಬೇಕು. ಅದನ್ನು ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹಾಕಿದ್ರೆ ಸಂಜೆ 6 ಗಂಟೆವರೆಗೂ ಚೆನ್ನಾಗಿ ಅರಿಶಿನದಲ್ಲೇ ಕೂತ್ಕೊಂಡ್ಬಿಟ್ರೆ ಮೂಗಲ್ಲಿ ಬಾಯಲ್ಲಿ ಕಿವಿಯಲ್ಲೆಲ್ಲ ರಕ್ತ ಬರುತ್ತೆ. ಯಾಕೆ? ಅರಿಶಿನ ಹೀಟ್ ಅಲ್ವಾ? ಅದಕ್ಕೋಸ್ಕರ ಈ ಒಂದು ಆಯುರ್ವೇದದ ವಿಚಾರವಾಗ್ಲೂ ಕೂಡ ಇಷ್ಟು ಉಪಯೋಗಿಸ್ಕೊಳ್ಬೇಕು, ಅಷ್ಟೇ ಉಪಯೋಗಿಸ್ಕೊಂಡ್ರೆ ಇದಕ್ಕೂ ಕೂಡ ಒಂದು ಅರ್ಥ. ಇನ್ನು ನಾನು ಜಾಸ್ತಿ ಹೇಳೋದಕ್ಕಿಂತ ಕೆಲಸದ ವಿಚಾರಕ್ಕೆ ಬರೋಣ. ಕೆಲಸದ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಮಗೆ ನೀವು ಕೊಟ್ಟಿರೋ ಅಲ್ಪ ಸ್ವಲ್ಪ ಸಮಯದಲ್ಲಿ ಒಂದಷ್ಟು ಸಮಯ ಬ್ರೇಕನ್ನು ಕೂಡ ತೊಗೋತಾ ಇರ್ತೀವಿ. ದಯವಿಟ್ಟು ಕ್ಷಮಿಸಿ. ಇದೇನಪ್ಪ 50 ಸತಿ ಬ್ರೇಕ್ ತೊಗೊತಾರೆ ಗುರುಗಳು, ಏನು ಮಾಡೋದು? ನಮಗೆ ಆದಂಥ ಒಂದಷ್ಟು ಅಮೃತಬಿಂದು, ಲವಣ ತೈಲ ಒಂದಷ್ಟು ಜನ ಇರ್ತಾರೆ, ಅವ್ರ ಬಗ್ಗೆ ಎಲ್ಲರೂ ಕೂಡ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳು ಹೋಗಬೇಕಲ್ವ. ನಮಗೂ ಕೂಡ ಇದನ್ನೆಲ್ಲ ತಯಾರು ಮಾಡ್ಕೊಳ್ಳೋಕೆ ಒಂದು ಸಮಯ ಬೇಕಲ್ವ. ಅದಕ್ಕೋಸ್ಕರ ಒಂದು ಸಣ್ಣ ವಿರಾಮ. ಆ ವಿರಾಮದ ನಂತರ ಸಂಪೂರ್ಣವಾಗಿ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ಚುಟುಕಾಗಿರ್ತಕ್ಕಂಥ ವಿಶ್ಲೇಷಣೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾಯಿತು. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮೊದಲನೇದಾಗಿ ಬೇವಿನ ಸೊಪ್ಪನ್ನು ತೆಗೆದುಕೊಳ್ಳಿ. ಪ್ರಪ್ರಥಮ ಬಾರಿಗೆ ನಾನು ಹೇಳೋದೇನಪ್ಪ ಅಂದರೆ, ಪ್ರಥಮವಾಗಿ ತಾವು ಸಿದ್ಧಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಈ ಸಾಧಾರಣವಾಗಿ ಊರ ಕಡೆ, ಹಳ್ಳಿ ಕಡೆ ಅಜ್ಜಿ ತಾತ ಏನು ಮಾಡ್ತಾರೆ ಅಂದರೆ, ಕುಟ್ಟಾಣಿ ಎಂಬತಕ್ಕಂಥ ಒಂದು ಶಸ್ತ್ರವನ್ನು ಉಪಯೋಗಿಸ್ಕೊಳ್ತಾರೆ. ಏನಕ್ಕೆ? ಅಡಕೆಯನ್ನು ಕುಟ್ಟಬೇಕಾದ್ರೆ. ಇನ್ನು ಆಯುರ್ವೇದದ ಆಸ್ಪತ್ರೆಗಳಲ್ಲಿ, ಆಯುರ್ವೇದದ ಜಾಗದಲ್ಲಿ, ಆಯುರ್ವೇದವನ್ನು ಅಧ್ಯಯನ ಮಾಡ್ತಕ್ಕಂಥ ಜಾಗದಲ್ಲಿ, ಇನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇರತಕ್ಕಂಥದ್ದಿರುತ್ತೆ ಕುಟ್ಟಾಣಿ. ಏನಕ್ಕಪ್ಪ? ಈ ಕಾಳುಮೆಣಸು, ಆಮೇಲೆ ಈ ಲವಂಗ, ಅದು ಇದು ಹಾಳು ಮುಳು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಕುಟ್ಟಿ ಜಜ್ಜಿ ಅದರಿಂದ ಮಾಡ್ಕೊಳ್ತಕ್ಕಂಥದ್ದು. ಬೆಳ್ಳುಳ್ಳಿ ಜಜ್ತಕ್ಕಂಥದ್ದು, ಶುಂಠಿ ಜಜ್ತಕ್ಕಂಥದ್ದು, ಈರುಳ್ಳಿ ಜಜ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಕುಟ್ಟಾಣಿ. ಆ ಒಂದು ಕುಟ್ಟಾಣಿಯನ್ನು ಮೊದಲನೇದಾಗಿ ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ಇಲ್ಲಿರ್ತಕ್ಕಂಥ ಬೇವಿನ ಸೊಪ್ಪನ್ನು ಸಂಪೂರ್ಣವಾಗಿ ನಿಧಾನವಾಗಿ ಒಂದೊಂದು ರೆಂಬೆ, ಒಂದು ಕಡ್ಡಿಗಳಿಂದ ಈ ರೀತಿಯಾಗಿ ನಿಧಾನವಾಗಿ ಬಿಡಿಸ್ಕೊಂಡು, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಬಿಡಿಸ್ಕೊಂಡಿದ್ದಾದ ನಂತರ ನೀರಿನಲ್ಲಿ ಸಂಪೂರ್ಣವಾಗಿ ತೊಳೆದು ಆ ಒಂದು ಕುಟ್ಟಾಣಿ ಒಳಗಡೆ ಹಾಕ್ಕೊಂಡು ಸಂಪೂರ್ಣವಾಗಿ ಆ ಒಂದು ಏನಿದೆ ಕಡ್ಡಿ ಏನು ಕೊಟ್ಟಿರ್ತಾರೆ, ಕುಟ್ಟೋದೇನು ಕೊಟ್ಟಿರ್ತಾರೆ, ಅದರಿಂದ ನಿಧಾನಕ್ಕೆ ಕುಟ್ಟಿ ಇದರಿಂದ ರಸವನ್ನು ತೆಕ್ಕೊಳ್ಬೇಕು. ನಿಧಾನವಾಗಿ ಆ ಒಂದು ಕುಟ್ಟಾಣಿಯಿಂದ ತೆಗೆದುಕೊಂಡು, ಅದರ ಸಹಾಯವನ್ನು ತೆಗೆದುಕೊಂಡು ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಎಲೆಗಳಿಂದ ರಸವನ್ನು ತೆಗೆದು ಸಿದ್ಧಪಡಿಸಿಟ್ಕೊಳ್ಳಿ. ಅದನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾದ ನಂತರ ಇಲ್ಲಿರ್ತಕ್ಕಂಥ ಅಲೋವೇರಾದಿಂದ ಒಂದೇ ಒಂದು ಅಲೋವೇರಾದ ಆ ಒಂದು ಇದರಿಂದ ರೆಂಬೆಯನ್ನು ತಾವು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತೆಗೆದಿಟ್ಕೊಂಡು ನೋಡಿ, ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ತೆಗಿಬೇಕಾದ್ರೆ ಇದರಿಂದ ಆ ಒಂದು ಲೋಳೆ ಭಾಗ ನಿಮ್ಗೆ ಕಾಣಿಸ್ತಾ ಇತ್ತು. ಲೋಳೆ ಗೊತ್ತಾಗ್ತಾ ಇದೆಯಾ? ಲೋಳೆ ನೋಡಿ, ಇಲ್ಲಿ ಲೋಳೆ ಕಾಣಿಸ್ತಾ ಇದೆಯಾ? ಇದು ಅಂಟುನು ಆಮೇಲೆ ಭಾಳ ಜಲ್ಲಿ ಥರ ಇರುತ್ತೆ ನೋಡಿ. ಲೋಳೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಲೋಳೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಲೋಳೆ ನೋಡಿ, ಕಾಣಿಸ್ತಾ ಇದೆಯಾ ಲೋಳೆ? ಈ ರೀತಿಯಾಗಿರ್ತಕ್ಕಂಥದ್ದು. ಈ ಒಂದು ಲೋಳೆನೇ ನಿಮಗೆ ಕೆಲಸ ಬರತಕ್ಕಂಥದ್ದು. ಜೆಲ್ಲು ಏನಂತೀರಿ ಕನ್ನಡದಲ್ಲಿ? ಲೋಳೆ ಅಂತೀವಿ. ಜೆಲ್ಲು ಏನಿದೆ ಅದೇ ನಿಮಗೆ ಕೆಲಸಕ್ಕೆ ಬರ್ತಕ್ಕಂಥದ್ದು. ಈ ಜೆಲ್ಲನ್ನು ಯಾವ ಥರ ತಗೋಬೇಕು? ಈ ಮೇಲ್ಗಡೆ ಇರತಕ್ಕಂಥ ಪದರ ಏನಿದೆ,
ಈ ಮೇಲುಗಡೆ ಕಾಣಿಸ್ತಾ ಇರತಕ್ಕಂಥ ಪದರ ಏನಿದೆ ಇದನ್ನು ನಿಧಾನವಾಗಿ ಚಾಕುವಿನ ಸಹಾಯದಿಂದ ತೆಗೆದುಕೊಂಡು ಅದರೊಳಗಡೆ ಇರತಕ್ಕಂಥ ಜೆಲ್ಲೆಲ್ಲ ಒಂದು ಭಾಗ ಮಾಡಿಕೊಂಡು ಆ ಜೆಲ್ಲನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಆ ರಸ ಮತ್ತು ಜೆಲ್ ಇದೇನಿದೆ ಲೋಳೆ ಏನಿದೆ ಎರಡನ್ನೂ ಕೂಡ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಸಂಪೂರ್ಣವಾಗಿ ಮಿಶ್ರಿತ ಮಾಡಬೇಕು. ಮಿಶ್ರಿತ ಮಾಡಿದ್ದಾದ ನಂತರ ಒಂದೇ ಒಂದು ಚೂರು ಅರಿಶಿನವನ್ನು ಅದರೊಳಗೆ ಹಾಕ್ಕೊಳ್ತಕ್ಕಂಥದ್ದು. ನೋಡಿ, ಈ ಲೋಳೆಯನ್ನು ತೆಗಿಬೇಕಾದ್ರೆ ನನ್ನ ಕೈಯಲ್ಲಿ ಆಗಲೇ ಅಂಟಾಯಿತು. ಅರಿಶಿನವನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಜೆಲ್ ಮಾಡಿಕೊಂಡು ನೋಡಿ, ಈಗ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಏಕಾಏಕಿ ಎತ್ಕೊಂಡೋಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದಾಗಲಿ ಮಾಡಬೇಡಿ. ಒಂದಷ್ಟು ಜನಕ್ಕೆ ಅಲರ್ಜಿ ಆಗುವಂಥ ಸಾಂದ್ರತೆಗಳಿದೆ, ಅದು ಒಳ್ಳೆ ರೀತಿಯೇ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅಲರ್ಜಿ ಆಗೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಅಲರ್ಜಿ ಆದರೆ ಎಲ್ಲರೂ ನೋಡ್ಲಿಕ್ಕೆ ಆಗೋದಿಲ್ಲ, ಆ ಒಂದು ಸಂವರ್ಧನೆ ಇರ್ತಕ್ಕಂಥದ್ದು ಹಾಳಾಗುತ್ತೆ. ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಒಂದೇ ಒಂದು ಚೂರು ಜೆಲ್ಲನ್ನು ತಗೊಂಡು ನಿಮ್ಮ ಕೈ ಮೇಲೆ ಎಲ್ಲೋ ಒಂದು ಕಡೆ ಹಾಕ್ಕೊಂಡು ಅದನ್ನು ಒಂದು 15 ನಿಮಿಷ ಬಿಡಿ. ಒಂದು 15 ನಿಮಿಷ ಬಿಟ್ಟು ಅದನ್ನು ಒಂಚೂರು ಲೈಟಾಗಿ ಉಗುರು ಬೆಚ್ಚ ನೀರಲ್ಲಿ ಒರೆಸ್ಬೇಕು. ಒರೆಸಿದ್ದಾದ ನಂತರ ಅಲ್ಲೇನೋ ಚೇಂಜಸ್ ಕಾಣ್ತಾ ಇದೆ, ಅಲ್ಲಿ ನಿಮ್ಗೆ ಅಲರ್ಜಿ ಆಗಲಿಲ್ಲ, ಇದನ್ನು ಕೂಡ ನೀವು ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ. ಒಂದು 10 ನಿಮಿಷನೋ 15 ನಿಮಿಷನೋ ಅದಾದಮೇಲೂ ಬಿಟ್ಟು ಇದೆಲ್ಲವನ್ನೂ ಕೂಡ ತಾವು ಎಕ್ಸ್ಪಿರಿಮೆಂಟ್ ಮಾಡಿನೇ ತಾವು ಈ ಒಂದು ಔಷಧಿನ ಲೇಪನ ಮಾಡಿ. ಗುರುಗಳು ಹೇಳಿದ್ರ ಅಂತ ಯಾಕೆ ಇವಾಗ ಹಚ್ಕೊಂಡ್ಬಿಟ್ಟು ನಾಳೆ ದಿವಸ ನಿಮ್ಗೆ ಅಲರ್ಜಿ ಆಗ್ಬಿಟ್ಟು ನನ್ನ ತಲೆ ಮೇಲೆ ತೊಗೊಂಬಂದ್ಬಿಟ್ರೆ ನೀವು ಶ್ರೀನಿವಾಸ್ ಶರ್ಮ ಅವ್ರು ಹೇಳಿದ್ರಪ್ಪ ನಾವು ಹಚ್ಕೊಂಬಿಟ್ಟು ನೋಡಿ ಗುರುಳೆ ನೀವು ಹೇಳಿದ್ಮೇಲೆ ಅಲರ್ಜಿ ಆಗ್ಬಿಟ್ಟಿದೆ, ಏನು ಗುರುಳೆ ನೀವು ಇಂಥದ್ದು ಹೇಳ್ಕೊಡ್ತೀರಾ? ಈ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನೇ ಹೇಳ್ತಾ ಇದ್ದೇನೆ, ಮೊದಲನೇದಾಗಿ ಕೈ ಮೇಲೆ ಒಂಚೂರು ಹಾಕ್ಕೊಂಡು ನೋಡಿ, ಅದರಿಂದ ಯಾವುದೇ ರೀತಿ ತೊಂದರೆಗಳಾಗಲಿಲ್ಲ ಅಂದಾಗ ಮಾತ್ರ ಇದನ್ನು ನೀವು ಉಪಯೋಗಿಸ್ತಕ್ಕಂಥದ್ದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಔಷಧ ಸಂಪೂರ್ಣವಾಗಿ ಸಿದ್ಧಪಡಿಸ್ಕೊಂಡ್ಮೇಲೆ ಎಲ್ಲಿ ನಿಮಗೆ ಕಲೆ ಇದೆ ನಿಮ್ಮ ಆ ಜಾಗದಲ್ಲಿ ಹಚ್ಕೊಳ್ಬೋದು. ಡಾರ್ಕ್ ಸರ್ಕಲ್ಸ್ ಅಂತಾರೆ, ಈ ಒಂದು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್, ಡಾರ್ಕ್ ರಿಂಕಲ್ಸ್ ಅಂತ ಏನಂತಾರೆ, ಈ ಒಂದು ಕಣ್ಣಿನ ಕೆಳಗಡೆ ಹಾಕ್ಕೊಳ್ಬೋದು. ಈ ಕಣ್ಣಿನ ಕೆಳಗಡೆ ಕಪ್ಪಾಗಿರ್ತಕ್ಕಂಥದ್ದು ಅತಿಯಾದ ಆಲೋಚನೆಯನ್ನು ಮಾಡಿ ನಿದ್ದೆಗೆಟ್ಟಾಗ ಈ ಒಂದು ಕೆಲಸ ಈ ಒಂದು ಕಪ್ಪಿನ ಆಕಾರದಲ್ಲಿ ಉಟ್ಕೊಳ್ತಕ್ಕಂಥದ್ದು ಇರುತ್ತೆ. ಇದನ್ನು ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ನಿಮ್ಮ ಮೇಲೆಗಡೆ ಈ ಒಂದು ಬೆಂಕಿಯ ಆ ಒಂದು ಅನಾಹುತದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು, ಗಾಯದ ಕಲೆಗಳಿರಿದ್ರೆ ಅದು ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಮೊದಲು ಯಾವಾಗಲೋ ಏನೋ ಒಂದು ಅಲರ್ಜಿ ಆಗಿತ್ತು, ಇಲ್ಲ ಏನೋ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು, ಅದು ದೂರ ಆಗಬೇಕು ಅಂದ್ರೂ ಕೂಡ, ಆ ಒಂದು ಕಲೆ ಅದೇ ರೀತಿ ಇದ್ದರೆ ಅಂದ್ರೂ ಕೂಡ ಅದು ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಈ ಒಂದು ಸಣ್ಣ ಮಕ್ಕಳಿಗೆ, ದೊಡ್ಡ ಮಕ್ಕಳಿಗೆ ಈ ಒಂದು ಅಮ್ಮ ಎಂಬತಕ್ಕಂಥದ್ದು ಆಗುತ್ತೆ. ದೇಹದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ. ಆ ಗುಳ್ಳೆಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡು ಆ ಗುಳ್ಳೆ ಹೋದ್ಮೇಲೂ ಕೂಡ ಸಾಕಷ್ಟು ಕಲೆಗಳು ಉಂಟಾಗೋಗುತ್ತೆ, ಅದೇ ರೀತಿ ಇದ್ದೋಗುತ್ತೆ. ಅದೂ ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಬೆನ್ನಿನ ಮೇಲೆ ಆಗಲಿ, ಸೊಂಟದ ಮೇಲೆ ಆಗಲಿ, ಕೈ ಕಾಲುಗಳಲ್ಲಾಗಲಿ, ಈ ಒಂದು ಕಾಲಿನ ಕೆಳಭಾಗದಲ್ಲಾಗಲಿ ಒಂದು ಕಪ್ ಚುಕ್ಕೆ ಇರುತ್ತೆ ಹೆಣ್ಣು ಮಕ್ಕಳಿಗೆ, ಆ ಒಂದಕ್ಕೆ ಅದನ್ನೂ ಕೂಡ ದೂರ ಆಗ್ತಕ್ಕಂಥದ್ದು ಇರುತ್ತೆ ಈ ಒಂದು ವಿಶೇಷ ಔಷಧಿಯಿಂದ. ಈಗ ನಾನು ಹೇಳೋದೇನಪ್ಪ ಅಂದರೆ, ಎಷ್ಟು ನಿಮಿಷಗಳ ಕಾಲ ಇರಬೇಕು ಗುರುಗಳೇ ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ? ನೋಡಿ, ಫೇಸಿಂದ ಕೆಳಗಡೆ ಈ ಒಂದು ಮುಖದಿಂದ ಕೆಳಗಡೆ ತಾವು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ತಾವು ಇಡ್ಬೋದು. ಯಾಕೆ ಅಂದರೆ ಫೇಸ್ ಮೇಲೆ ಏನಕ್ಕೆ ಅರ್ಧ ಗಂಟೆ ಇರಬಾರ್ದು ಅಂದರೆ, ಫೇಸು ತುಂಬ ಸೂಕ್ಷ್ಮ. ಈ ಒಂದು ಚರ್ಮದ ಭಾಗ ಏನಿದೆ ಇದು ತುಂಬಾ ಸೂಕ್ಷ್ಮ, ಇದು ಜಾಸ್ತಿ ಇದನ್ನು ತಡೆಯೋದಿಲ್ಲ. ಇದಕ್ಕೆ ನಾವು ಎಷ್ಟು ಅಪ್ಲೈ ಮಾಡಬೇಕು, ಎಷ್ಟು ಸಮಯ ಕೊಡಬೇಕು ಅಷ್ಟೇ ಸಮಯವನ್ನು ಕೊಡಬೇಕು. ಇನ್ನು ಇದೆಲ್ಲವೂ ಕೂಡ ಆದಾದ್ರೆ ಇಂಥ ಜಾಗದ ರಫ್ ಇರ್ತಕ್ಕಂಥ ಜಾಗ, ಸ್ಕಿನ್ನು ಯಾವುದು ಜಾಸ್ತಿ ರಫ್ ಇರುತ್ತೆ, ಟೈಟ್ ಆಗಿರುತ್ತೆ, ಆ ಒಂದು ಜಾಗದಲ್ಲಿ ಅರ್ಧ ಗಂಟೆ ಹಾಕ್ಕೊಂಡ್ರೆ ಆದಷ್ಟು ಬೇಗ ಇದನ್ನು ಸ್ವಲ್ಪ ದಿವಸಗಳಲ್ಲಿ ಆದಷ್ಟು ಬೇಗನೆ ಇದರಿಂದ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ, ಚೇಂಜಸನ್ನು ಕಾಣಿಸ್ಕೊಳ್ತೀರಿ. ಫೇಸ್ ವಿಚಾರಕ್ಕೆ ಬಂದರೆ ಮ್ಯಾಕ್ಸಿಮಮ್ ಮಹಾ ಅಂದರೆ ಒಂದು 10 ನಿಮಿಷ, ಇಲ್ಲಾಂದರೆ 12ರಿಂದ 15 ನಿಮಿಷ ಅಷ್ಟೇ. ಒಂದು ವೇಳೆ ಇಲ್ಲಿ ತಾವು ಸಿದ್ಧಪಡಿಸಿಟ್ಕೊಂಡು ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ, ಅಲರ್ಜಿ ಸಮಸ್ಯೆಗಳು ಮೊದಲನೇದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಆಗಿಲ್ಲ ಅಂದಾಗ ಮಾತ್ರ ನೀವು ಮುಂದುವರಿಬೇಕು. ಅದನ್ನು ಬಿಟ್ಟು ಏಕಾಏಕಿ ಮುಂದುವರಿಬೇಡಿ. ಯಾಕೆಂದರೆ ಒಂದಷ್ಟು ಜನದ ಸ್ಕಿನ್ ಸ್ಪಂದಿಸೋದಿಲ್ಲ ಏಕಾಏಕಿ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು, ಮೊದಲು ಇಲ್ಲಿ ಒಂದು ಸತಿ ಪ್ರಯತ್ನ ಪಟ್ಟು ಆ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ನೀವು ಸಫಲರಾದರೆ ಅದನ್ನು ತಾವು ಇದು ಮಾಡ್ಕೊಳ್ಳಿ. ಇಲ್ಲೇನಾದರೂ ವಿಫಲರಾದರೆ ದಯವಿಟ್ಟು ಫೇಸ್ಗೆ ಹಾಕ್ಕೊಳ್ಬೇಡಿ, ಎಡುತ್ತೀರಿ, ಮತ್ತು ಅಲರ್ಜಿ ಸಮಸ್ಯೆಗಳಾಗತ್ತೆ, ಬೇರೆ ಸಮಸ್ಯೆಗಳೆದುರಾಗುತ್ತೆ. ನಾಳೆ ದಿವಸ ನೀವು ಯಾರು ನನ್ನನ್ನು ದೂಷಣೆ ಮಾಡಬಾರ್ದು. ಈಗಲೇ ಇದನ್ನು ಹೇಳ್ತಾ ಇದ್ದೀನಿ. ಇವೆಲ್ಲ ಪ್ರಿಕಾಷನರಿ ಮೆಷರ್ಸು, ಅಂದರೆ ಇವೆಲ್ಲ ನೀವು ಮೊದಲೇ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ಔಷಧಿಯನ್ನು ತಿಳಿಸ್ಬೇಕಾದ್ರೆ ಸುಮ್ಮನೆ ಔಷಧಿಯನ್ನು ತಿಳಿಸ್ಬಿಟ್ಟು ನಾವು ಎದ್ದೋಗ್ಬಿಡೋದಲ್ಲ, ಅದರಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳೆಲ್ಲವನ್ನೂ ಕೂಡ ನಾನು ತಿಳಿಸಿದಾಗ ಮಾತ್ರ ಆ ಔಷಧಿಗೊಂದು ಬೆಲೆ. ಇದಕ್ಕೆ ಬಹಳ ಜೋಪಾನವಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಔಷಧಿ ಹೇಳಲಿಕ್ಕೆ, ಮಾಡಲಿಕ್ಕೆ, ನೋಡಲಿಕ್ಕೆ ತುಂಬ ಸುಲಭ. ಇದರಿಂದ ಆಗ್ತಕ್ಕಂಥ ಅಚ್ಚರಿಗಳು ಸಾಕಷ್ಟು. ನೋಡ್ತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥದ್ದಾಗಲಿ, ಹೇಳ್ತಕ್ಕಂಥದ್ದಾಗಲಿ ಸುಲಭ. ಇದರಿಂದ ಆಗ್ತಕ್ಕಂಥ ಆ ಒಂದು ಅಚ್ಚರಿಗಳು ಸಾಕಷ್ಟು, ಬದಲಾವಣೆಗಳು ಸಾಕಷ್ಟು.
ವಿಭಿನ್ನ ರೀತಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇದನ್ನು ಆಚರಣೆಯನ್ನು ಮಾಡಿ ಈ ಒಂದು ಔಷಧಿಯನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಈ ಒಂದು ಔಷಧಿಯನ್ನು ಸಿದ್ಧಪಡಿಸಿ ಸ್ಟಾಕ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಬೇಡ, ಆಗ ತಾನೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಮನೋಗತ ಪ್ರಶ್ನಾತಂತ್ರವನ್ನು ತಿಳಿಸ್ಕೊಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಮಾತಲ್ಲಿ ಮುಂದೆ ಬರ್ತಾ ಯಾಕೆಂದರೆ ಪ್ರತಿಯೊಂದು ತಿಳಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿನೂ ಕೂಡ ಬಹಳ ಬೇಕಾಗಿರ್ತಕ್ಕಂಥದ್ದೇ, ಸಮಾಜದಲ್ಲಿ ಇವತ್ತಿಂದ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಕ್ಕಂಥದ್ದೇ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಹೇಳಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದಿನ ಭಾನುವಾರದ ಕಾರ್ಯಕ್ರಮಗಳಲ್ಲಿ ಆದಷ್ಟು ಮನೋಗತ ಪ್ರಶ್ನಾತಂತ್ರವನ್ನು ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇನ್ನು ಈ ಒಂದು ತಂತ್ರಸಾರ ಅಂತ ಆಗಲಿ, ಔಷಧಿ ಅಂತ ಆಗಲಿ, ನಾನೇನು ತಿಳಿಸ್ಕೊಟ್ಟಿದ್ದೇನೋ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತ ಅಯ್ಯಪ್ಪ ಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.